ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಬಾಬಾ ಏನು ಹೇಳ್ತಾ ಇದ್ರು, ಮಕ್ಕಳೇ, ತೀವ್ರ ರೂಪದಲ್ಲಿ ವಿಶ್ವದ ಪರಿವರ್ತನೆ ಆಗಬೇಕು. ಕಲಿಯುಗದಿಂದ ಸತ್ಯುಗದ ಕಡೆ ಪರಿವರ್ತನೆ ಆಗಬೇಕು ಅಂತಂದರೆ ಈಗ ಮಕ್ಕಳ ಸ್ಥಿತಿ ಏನಿರ್ಬೇಕಂತೆ? ಬಾಪ್ ಸಮಾನ ಸ್ಥಿತಿ. ಅಂದರೆ ಅವರ ಮನಸ್ಸಿನಲ್ಲಿ, ಅವರ ತನುವಿನಲ್ಲಿ, ಭ್ರಕುಟಿಯ ಸ್ಥಳದಲ್ಲಿ ಬಾಪ್ ದಾದಾ ಮಾತ್ರ ಇರಬೇಕೇ ಹೊರತು ಆ ಸಮಯದಲ್ಲಿ ನಾನು ಅಲ್ಲಿ ಇರಕೂಡದು. ಯಾರಿಗೆ ಯಾವ ಪ್ರಮಾಣದಲ್ಲಿ, ಯಾವ ರೂಪದಲ್ಲಿ, ಎಷ್ಟು, ಹೇಗೆ, ಏನು ಕೊಡಬೇಕು ಅಂತ ನಿರ್ಣಯ, ನಿರ್ಧಾರ ಮತ್ತು ಕೊಡುವಂಥ ಒಂದು ಕಾಯಕವನ್ನು, ಕರ್ಮವನ್ನು ಯಾರು ಮಾಡ್ತಾರೆ? ಯಾರು ಮಾಡ್ತಾರೆ? ಬಾಬ್ ದಾದಾ ಮಾಡ್ತಾರೆ. ಅದರಲ್ಲೂ ಬಾಬಾ ವಿಶೇಷವಾಗಿ ಹೇಳ್ತಾರೆ, ನಾನು ಯಾರಲ್ಲಿ ಆ ಒಂದು ಸ್ಥಿತಿಯನ್ನ ಕೊಡಿಸ್ತೇನೆ ಅಂತಂದ್ರೆ, ಯಾರು ವಿಶ್ವ ಕಲ್ಯಾಣಕ್ಕೋಸ್ಕರ ತಮ್ಮ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಡ್ತಾರೋ, ಪರಮಾತ್ಮನ ಯೋಜನೆಗೆ ಸರಿಸಮಾನವಾಗಿ ತಮ್ಮ ತನುಮನ ಧನವನ್ನ ಭಗವಂತನಿಗೆ ಅರ್ಪಣೆ ಮಾಡಿರ್ತಾರೋ, ಅಂಥವರನ್ನ ನಾನು ಇಂತಹ ಮಹಾನ್ ಕೆಲಸಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ತೇನೆ. तो बाप समान क्या बनेंगे? ಹೇಳ್ತಾರೆ, ಮಕ್ಕಳೇ, ಬಾಪ್ ಸಮಾನ್ ಆಗ್ತೀರಾ? ಬಾಪ್ ಸಮಾನ್ ಕ್ಯಾ ಬನೆಂಗೆ? ಬಾಪ್ ಸಮಾನ್ ಆಗ್ತೀರಾ? ಬಾಬಾ ಕೇಳ್ತಾರೆ, ಆಗ್ತೀರಾ? ಆಗ್ಬೇಕು ಅಂತಂದ್ರೆ ವಿಧಿ ಗೊತ್ತಿರ್ಬೇಕಲ್ವಾ, ಹೇಗಾಗ್ಬೇಕು ಅಂತ. इसी जीवन में जीवन मुक्त जीवन का सैंपल बनेंगे. ಇದೇ ಜೀವನ, ಇದೇ ಶರೀರದಲ್ಲಿ, ಇದೇ ಸಂಗಮ ಯುಗದಲ್ಲಿ ಇಷ್ಟೆಲ್ಲ ನಮ್ಮ ಲೆಕ್ಕಾಚಾರ ಇದ್ರೂ ಕೂಡ ನಾವೇನಾಗ್ಬೇಕಂತೆ? ಜೀವನ ಮುಕ್ತ ಸ್ಥಿತಿಯ ಜೀವನದ ಸ್ಯಾಂಪಲ್ ಆಗ್ಬೇಕಂತ. ಅಂದ್ರೆ ಇಲ್ಲಿ ಬಾಬಾ ಹೇಳ್ತಾ ಇರುವಂಥದ್ದು, ಈಶ್ವರೀಯ ಜ್ಞಾನವನ್ನ, ಅನುಭವವನ್ನ ಕೇವಲ ಈಶ್ವರೀಯ ಸೇವೆಯ ಸಮಯದಲ್ಲಿ, ಬಾಬನ ಮನೇಲಿದ್ದಾಗ, ಅಮೃತ ವೇಳೆಯ ಸಮಯದಲ್ಲಿ, ಈಶ್ವರೀಯ ಪರಿವಾರದವರ ಜೊತೆಗಿದ್ದಾಗ ಮಾತ್ರ ಅಲ್ಲ, ಜೀವನದಲ್ಲಿ ಬೆಳಗಿಂದ ರಾತ್ರಿಯವರೆಗೂ ಪ್ರತಿ ಕರ್ಮದಲ್ಲಿ, ಪ್ರತಿ ಕ್ಷಣದಲ್ಲಿ ನೀವೇನು ಮಾಡಬೇಕು? ಅದನ್ನು ಅಳವಡಿಕೆ ಮಾಡಬೇಕಾಗ್ತದೆ, ಧಾರಣೆ ಮಾಡಬೇಕಾಗ್ತದೆ. ಹಾಗೆ ಜೀವನದಲ್ಲಿದ್ದು ಕೂಡ ಎಲ್ಲ ಕರ್ಮ ಮಾಡ್ತಾ ಇದ್ರು ಕೂಡ ಜೀವನ್ ಮುಕ್ತ ಸ್ಥಿತಿಯ ಸ್ಯಾಂಪಲ್, ಉದಾಹರಣೆ ನಾವಾಗಬೇಕಂತ. ಯಾರಾಗಬೇಕು? ನಾವಾಗಬೇಕು. ಯಾಕಂದ್ರೆ ಆ ಸಮಯದಲ್ಲಿ ಬ್ರಹ್ಮ ಬಾಬಾ ಇದ್ದಲ್ವಾ ಸ್ಯಾಂಪಲ್ ನೋಡ್ಲಿಕ್ಕೆ. ಯಾಕಂದ್ರೆ ಜನ ಫಸ್ಟಿಗೆ ಸ್ಥೂಲವಾಗಿರೋದನ್ನ ತಾನೇ ನೋಡ್ತಾರೆ. ಈಗ ಬ್ರಹ್ಮ ಬಾಬಾ ಸಮಾನ ಸ್ಯಾಂಪಲ್ ಯಾರಾಗ್ಬೇಕು? ಇವಾಗ ನಾವಾಗ್ಬೇಕು. ಆರ್ತಿ ಆಗ್ತೀರಾ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ? ಕೇಳ್ತಾ ಇದ್ದಾರೆ. ಜೀವನ ನಡೆಸಬೇಕು, ಆದ್ರೆ ಆ ಜೀವನ ನಿಮ್ಗೆ ಬಂಧನ ಅಂತ ಅನ್ಸ್ಬಾರ್ದು. ಕೆಲವೊಬ್ರು ಡ್ರೈವಿಂಗ್ ಮಾಡ್ತಾರೆ, ಖುಷಿಯಿಂದ ಮಾಡ್ತಾರೆ ಅಲ್ವಾ? ಅವ್ರಿಗೆ ಬಂಧನ ಅಂತ ಅನ್ಸತ್ತಾ? ಇಲ್ಲ. ಅಡಿಗೆ ಮಾಡ್ತಾರೆ, ಕಸ ಗುಡಿಸ್ತಾರೆ, ಪಾತ್ರೆ ತೊಳಿತಾರೆ, ರಂಗೋಲಿ ಹಾಕ್ತಾರೆ, ಖುಷಿಯಿಂದ ಮಾಡ್ತಾರೆ. ಬಂಧನ ಅಂತ ಅನ್ಸತ್ತಾ? ಇಲ್ಲ. ಇಲ್ಲ. ಇದು ಈ ಎಲ್ಲ ಕಾರ್ಯ ಬಂಧನ ಅಂತ ಯಾವಾಗ ಅನ್ಸತ್ತೆ? ಯಾವಾಗ ಅನ್ಸತ್ತೆ? ನಾನೇ ಮಾಡ್ಬೇಕಾ? ಸೊಸೆ ಮಾಡಿದ್ರೆ ಆಗೋದಿಲ್ವಾ? ನಾನು ಹೇಳಿದ ಮಾತನ್ನೇ ಕೇಳೋದಿಲ್ಲ, ನಾನು ಯಾಕೆ ಮಾಡಬೇಕು ಅಂತ ಯಾರನ್ನೋ ನಿಂದನೆ ಮಾಡಿ, ಯಾರನ್ನೋ ಹೊಣೆಗಾರನನ್ನಾಗಿ ಮಾಡಿ ನಾವು ಆ ಕಾಯಕವನ್ನು ಮಾಡಿದರೆ ಅದು ಜೀವನ ಮುಕ್ತ ಸ್ಥಿತಿಯಲ್ಲ. ಅದು ಯಾವ ಸ್ಥಿತಿ? ಬಂಧನ. ಜೀವನ ಬಂಧನದ ಸ್ಥಿತಿ ಅಲ್ವಾ? ನೋಡಿ, ನಾವು ಆಹಾರವನ್ನು ಸ್ವೀಕಾರ ಮಾಡ್ತಾ ಇರ್ತೀವಿ, ಆರೋಗ್ಯ ಚೆನ್ನಾಗಿದೆ, ನಾಲ್ಗೆ ರುಚಿ ಚೆನ್ನಾಗಿದೆ ಅಂತ ತಿಳ್ಕೊಳ್ಳಿ. ಆವಾಗ ಆಹಾರ ತಿನ್ನೋದು ನಮ್ಗೇನಾಗತ್ತೆ? ಇಷ್ಟ ಖುಷಿ ಕೊಡುತ್ತದೆ, ಇಷ್ಟ ಆಗ್ತದೆ ಅಲ್ವಾ? ಅದೇ ನಿಮ್ಗೇನಾಗಿದೆ? ನಾಲ್ಗೆ ಸರಿ ಇಲ್ಲ, ಕೈಕಾಲಿಲ್ಲ, ಸುಸ್ತಾಗ್ಬಿಟ್ಟಿದೆ, ಜ್ವರ ಬಂದ್ಬಿಟ್ಟಿದೆ. ಆಹಾರವನ್ನು ನಾಲ್ಗೆ ಇಟ್ಟಾಗ ಆಹಾರ ಎಲ್ಲ ಕಹಿ ಆಗ್ತಾ ಇದೆ ಅಂತಂದ್ರೆ
ಅದೇ ಆಹಾರ ತಿನ್ನುವಂತಹ ಒಂದು ಪ್ರಕ್ರಿಯೆ, ಕರ್ಮ, ಕೆಲಸ ನಿಮ್ಗೇನನ್ಸತ್ತೆ? ಬಂಧನ ಅಂತ ಅನ್ಸತ್ತೆ ಅಲ್ವಾ? ಹಳೆ ಕಾಲದಲ್ಲಿ ನೋಡಿ, ಅಪ್ಪ ಅಮ್ಮನಿಗೆ ಮಕ್ಕಳು ಅವರು ಮಾಡುವಂತ ಕಾಯಕದಲ್ಲಿ ಸಹಯೋಗವನ್ನ ಕೊಡ್ತಾ ಇದ್ರು, ಹೌದಾ? ಈಗಿನ ಮಕ್ಕಳು ಏನ್ ಮಾಡ್ತಾರೆ? ಇರೋ ಅಪ್ಪ ಅಮ್ಮನಿಗೆ ತುಂಬಾ ಕಷ್ಟ ಕೊಡ್ತಾರೆ. ಅವರು ತಂದೆ ತಾಯಿಗಳಿಗೆ ಸಹಾಯ ಮಾಡೋದಲ್ಲ, ತಂದೆ ತಾಯಿನೇ ಅವ್ರಿಗೆ ಏನ್ ಮಾಡ್ಬೇಕಾಗಿದೆ? ಸಹಾಯ ಮಾಡುವಂತ ಅನಿವಾರ್ಯತೆ ಬಂದಿದೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಬ್ರಹ್ಮ ಬಾಬಾರವರು ಸಾಕಾರದಲ್ಲಿದ್ದಾಗ ಹೇಗೆ ಈಶ್ವರ್ಯ ಜ್ಞಾನವನ್ನ ತಮ್ಮ ಸಂಪೂರ್ಣ ಜೀವನದಲ್ಲಿ ಧಾರಣೆ ಮಾಡಿದ್ರು, ನೀವು ಕೂಡ ಅದೇ ರೀತಿ ಧಾರಣೆ ಮಾಡಬೇಕಾಗ್ತದೆ. बाप दादा ने देखा है, जो होमवर्क देते हैं उसमें अटेंशन तो देते हैं, अनुभव भी करते हैं, लेकिन सदा नहीं करते. बाप दादा ಸಮಯದ ಅನುಸಾರ ಏನು ಈಶ್ವರಿ ಜ್ಞಾನವನ್ನ ಹೇಳ್ತಾರೋ, ಹೋಮ್ವರ್ಕ್ ಅನ್ನ ಕೊಡ್ತಾರೋ, ಪ್ರತಿ ಅವ್ಯಕ್ತ ಮುರಳಿಗಳಲ್ಲಿ ಬಾಬಾ ಹೋಮ್ವರ್ಕ್ ಅನ್ನ ಕೊಟ್ಟಿರ್ತಾರೆ ಅಲ್ವಾ? ಸಾಕಾರ ಮುರಳಿಯಲ್ಲೂ ಕೂಡ ಕೊಟ್ಟಿರ್ತಾರೆ. ಅದನ್ನು ಯಾರು ಮಾಡ್ತಾರೋ ಅವ್ರಿಗೇನಾಗತ್ತಂತೆ, ಸ್ವಲ್ಪ ಗಮನ ಇಟ್ಬಿಟ್ಟು ಮಾಡಿದಾಗ ಆ ಒಂದು ಗಮನದ ಪುರುಷಾರ್ಥದ ಸಾಧನೆಯ ಅವರಿಗೆ ಫಲ ಬಂದ್ಬಿಟ್ಟು ಅನುಭವನೂ ಕೂಡ ಆಗ್ತದಂತೆ, ಖುಷಿನೂ ಕೂಡ ಕೊಡ್ತದಂತೆ ಅಲ್ವಾ? ಆದರೆ ಆ ಸ್ಥಿತಿ ಸದಾ ಇರೋದಿಲ್ಲ. ಉದಾಹರಣೆಗೆ, ನಾವು ಮೌಂಟ್ ಅಬ್ಬಿಗೆ ಹೋಗಿರ್ತೀವಿ, ಬಟ್ಟಿಗಂತ ಹೋಗಿರ್ತೀವಿ, ಸಂಪೂರ್ಣವಾಗಿ ನಾವು ಅಲ್ಲಿ ಕ್ಲಾಸು ಯೋಗದ ಕಡೆ ಗಮನ ಕೊಟ್ಟಾಗ ಸ್ಥಿತಿ ಏನಾಗಿರ್ತದೆ? ಚೆನ್ನಾಗಿರ್ತದೆ. ಅಲ್ಲಿ ಕಂಟಿನ್ಯೂಸ್ ಆಗಿ ಅಮೃತ ವೇಳೆ ಹೇಳೋದು, ಮುರಳಿಯನ್ನ ಕೇಳೋದು, ಎಲ್ಲಾ ನಿಯಮವನ್ನು ಫಾಲೋ ಮಾಡ್ತಾರೆ. ಆವಾಗ ದೃಢ ಸಂಕಲ್ಪ ಮಾಡ್ತಾರೆ, ಎಸ್, ನಾನು ಇನ್ನು ಮೇಲೆ ಊರಿಗೆ ಹೋದಾಗ ಪ್ರತಿದಿನ ಅಮೃತ ವೇಳೆ ಹೇಳಬೇಕು, ಮುರಳಿಯನ್ನ ಮಿಸ್ ಮಾಡಬಾರ್ದು, ನುಮಾಶಾಮ ಯೋಗ ಮಾಡಬೇಕು ಅಂತ ಎಲ್ಲವನ್ನ ಏನ್ ಮಾಡ್ತಾರೆ? ನಿರ್ಣಯವನ್ನು ಮಾಡ್ತಾರೆ. ಮತ್ತೆ ಮನೆಗೆ ಬಂದ ತಕ್ಷಣ ಏನಾಗ್ಬಿಡ್ತದೆ? ಹೇಗಿದ್ದೆ ಮಗಳೇ, ಮೊದಲಿನಾಗೆ ನಿಧಾನಕ್ಕೆ ಬಂದು ಒಂದು ವಾರದಲ್ಲಿ ಜೋಶಿ ಇರ್ತದೆ, ಏನನ್ನು ಮಾಡ್ತಾರೆ, ನಿಧಾನಕ್ಕೆ 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 ಆ ಪರ್ಸೆಂಟೇಜ್ ಏನಾಗ್ತಾ ಹೋಗ್ತದೆ? ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸದಾ ನೀವು ಬಾಬಾ ಜೊತೆಗೆ ಇಲ್ದೇ ಇರುವಂತ ಕಾರಣದಿಂದ ಹೋಮ್ವರ್ಕಿನ ಕಡೆಗೆ ನಿರಾಕಾರ ರೂಪದಲ್ಲಿ ಆಂತರಿಕವಾಗಿ ಮನಬುದ್ಧಿಯಿಂದ ಬಾಬಾ ಏನು ಹೋಮ್ವರ್ಕ್ ಅನ್ನು ಕೊಟ್ಟಿರ್ತಾರೆ. ಓಕೆ, ಸ್ಥೂಲವಾಗಿ ಕೆಲವೊಂದು ಹೋಮ್ವರ್ಕ್ ಅನ್ನು ಕೊಟ್ಟಿರುವಂತ ನಿಮ್ಗೆ ಫಾಲೋ ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಕೆಲವೊಂದ್ಸಲ ನೆಂಟಿಷ್ಟ ಮನೆಗಳಿಗೆ ಹೋಗ್ಬೇಕಾಗ್ತದೆ, ಬೇರೆ ಎಲ್ಲೂ ನಾವು ಹೋಗ್ಬೇಕಾದಂತ ಅನಿವಾರ್ಯತೆ ಬರ್ತದೆ. ಶಾರೀರಿಕವಾಗಿ ರಹಸ್ಯದಲ್ಲಿರುವಂತ ಕಾರಣದಿಂದ ಮದುವೆಗಳಿಗೆ, ಎಂಗೇಜ್ಮೆಂಟ್ಗಳಿಗೆ, ಬರ್ತ್ಡೇಗೆ ಎಲ್ಲೆಲ್ಲ ಹೋಗ್ಬೇಕಾಗ್ತದೆ. ಓಕೆ, ಆದರೆ ಮಾನಸಿಕವಾಗಿ ಏನು ಧಾರಣೆ ಮಾಡಬೇಕು ಅದನ್ನೇನ್ ಮಾಡ್ಬೋದು? ನೀವು ಮಾಡ್ಬೋದಲ್ವಾ? ಅದು ನಿಮ್ಮ ಕೈಯಲ್ಲಿ ಇದೆಯಲ್ವಾ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಸ್ಥಿತಿ ಮಕ್ಕಳದು ಇರುತ್ತೆ, ಆದ್ರೆ ಸದಾ ಕಾಲ ಇರೋದಿಲ್ಲ. ಯಾಕೆಂತಂದ್ರೆ ಆ ಸ್ಥಿತಿ ಜೊತೆಗೆ ಮಕ್ಕಳು ಸದಾ ಕಾಲ ಕನೆಕ್ಟ್ ಆಗ್ಬಿಟ್ಟು ಇರೋದಿಲ್ಲ. ಅದಕ್ಕಾಗಿ ಆ ಸ್ಥಿತಿ ಹೇಳೋದು ನಿರಂತರವಾಗಿ ಇರೋದಿಲ್ಲ. अभी भी जो काम दिया था उसकी रिपोर्ट कई बच्चों ने पुरुषार्थ कर एक एक मास अटेंशन दिया है. ಈಗಲೂ ಕೂಡ ಬಾಬಾ ನಮ್ಗೆ ಹೋಮ್ವರ್ಕ್ ಅನ್ನು ಕೊಟ್ಟಿದ್ರು. ಏನು? 1 ಗಂಟೆಯಲ್ಲಿ 1 ಸೆಕೆಂಡ್ ಅನ್ನು ತೆಗೆದು ಬಾಬಾ ನೆನಪು ಮಾಡಿ, ಗಂಟೆಯ ಮಧ್ಯದಲ್ಲೂ ಕೂಡ ಒಂದೊಂದು ನಿಮಿಷ ತಂದೆಯನ್ನ ನೆನಪು ಮಾಡಿ ಅಂತ ಬಿಟ್ಟು ಏನ್ ಮಾಡಿದ್ರು ಬಾಬಾ? ಹೋಮ್ವರ್ಕ್ ಅನ್ನ ಕೊಟ್ಟಿದ್ರು. ಅದರಲ್ಲಿ ಕೆಲವೊಂದು ಮಕ್ಕಳು ಅಟೆನ್ಷನ್ ಕೊಟ್ಟಿದ್ದಾರಂತೆ, ಕೆಲವೊಬ್ರು ಅಟೆನ್ಷನ್ ಅನ್ನ ಕೊಟ್ಟಿಲ್ಲ. ಯಾರು ಅಟೆನ್ಷನ್ ಅನ್ನ ಕೊಟ್ಟಿದ್ದಾರೋ ಅವ್ರಿಗೆ ಫಲಿತಾಂಶ ಏನಾಗಿದೆ ಅಂತೆ? ಚೆನ್ನಾಗಿ ಬಂದಿದೆ. ಹಾಗೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಈ ಸೂಕ್ಷ್ಮ ರೂಪದಲ್ಲಿ ಏನೇನು ಕಡಿಮೆತನಗಳಿದ್ದಾವೋ ಅದನ್ನು ಸರಿ ಮಾಡ್ಕೊಳ್ತಾ ನೀವು ಮಾನಸಿಕ ರೂಪದಲ್ಲಿ ಆ ಸ್ಥಿತಿಗಳನ್ನ ಧಾರಣೆ ಮಾಡ್ತಾ ಹೋಗ್ತಾ ಇದ್ದಾಗ ಮಾತ್ರ ಏನಾಗ್ತದೆ? ನೀವು ಬಾಪ್ ಸಮಾನ ಸ್ಥಿತಿಯನ್ನು ತಲುಪಿಸಲಿಕ್ಕೆ ಸಾಧ್ಯ. ಆದ್ಮೇಲೆ ಲೌಕಿಕ ಸ್ಕೂಲಲ್ಲೂ ಕೂಡ ನಾನು ಫಸ್ಟ್ ರ್ಯಾಂಕ್ ಬರಬೇಕು ಅಂತ ತಿಳ್ಕೊಳ್ಳಿ. ಏನಾಗಬೇಕು? ಫಸ್ಟ್ ಕ್ಲಾಸ್. ಫಸ್ಟ್ ಕ್ಲಾಸ್ ಅಲ್ಲ, ಫಸ್ಟ್ ರ್ಯಾಂಕ್ ಬರಬೇಕು. ಸರಿ, ನಾನು ಸ್ಕೂಲಿಗೆ ಹೋಗೋದೇ ಇಲ್ಲ, ತುಂಬಾ ರಜಾ ಹಾಕ್ತೇನೆ, ಹೋಮ್ವರ್ಕ್ ಮಾಡೋದಿಲ್ಲ, ನಾನು ಮಾಡಿರೋ ಒಂದು ಹೋಮ್ವರ್ಕನ್ನು ಟೀಚರಿಗೆ ತೋರಿಸೋದಿಲ್ಲ ಅಂತ ತಿಳ್ಕೊಳ್ಳಿ.
ಆವಾಗ ನಾನು ಫಸ್ಟ್ ರ್ಯಾಂಕ್ ಬರ್ತೇನೋ ಬರಲ್ವೋ? ಬರಲ್ಲ. ಬರಲ್ಲ. ಯಾಕೆ? ನಾವು ಓದಿಲ್ಲ, ನಾವು ಹೋಮ್ವರ್ಕ್ ಮಾಡಿಲ್ಲ. ಅದನ್ನ ಟೀಚರಿಗೆ ಕರೆಕ್ಟಾಗಿ ಮಾಡ್ಬೇಕು ತಾನೆ, ಜ್ಞಾನವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ತಾನೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾ ಇರೋದು, ನಾನು ಬಾಬ್ ಸಮಾನ್ ಆಗ್ತೀವಿ ಅಂತ ನೀವು ಕೈ ಎತ್ತೀರಾ ಸರಿ, ಆದ್ರೆ ಕೈ ಎತ್ತೋದಕ್ಕೆ ಸರಿಯಾಗಿ ಸಾಧನೆ ಮಾಡ್ಬೇಕಲ್ಲ, ಪುರುಷಾರ್ಥ ಮಾಡ್ಬೇಕಲ್ಲ, ಜ್ಞಾನವನ್ನು ಸರಿಯಾಗಿ ಅರ್ಥ ಮಾಡ್ಬೇಕಲ್ಲ, ಅಷ್ಟು ಸಮಯ ಪ್ರತಿದಿನ ಸೀರಿಯಸ್ ಆಗಿ ಎದ್ಬಿಟ್ಟು ತಪಸ್ಸನ್ನ ಮಾಡ್ಬೇಕಲ್ಲ, ನಿಮ್ಮ ನಿಜ ಜೀವನದಲ್ಲಿ ಅದನ್ನ ಕಾರ್ಯಗತ ಮಾಡ್ಬೇಕಲ್ವಾ? ಅವಾಗ ತಾನೇ ಏನ್ ಮಾಡ್ಲಿಕ್ಕೆ ಆಗತ್ತದೆ? ನೀವು ಫಸ್ಟ್ ರ್ಯಾಂಕ್ ಬರ್ಲಿಕ್ಕೆ ಆಗ್ತದೆ. ನೀವು ಪ್ರಯತ್ನನೇ ಮಾಡೋದಿಲ್ಲ ಅಂತಂದ್ರೆ ಫಸ್ಟ್ ರ್ಯಾಂಕ್ ಬರೋದು ಹೇಗೆ? कई जोन की रिपोर्ट एक मास की ರಿಸಲ್ಟ್ ಮೇ ಅಚ್ಚಿ ಬಿ ಆಯಿ ಹೈ. ಕೆಲವೊಂದು ಝೋನ್ ಅವರು ತಮ್ಮ ಸ್ಟೂಡೆಂಟ್ಸ್ಗಳ ಎಲ್ಲ ರಿಪೋರ್ಟ್ಗಳನ್ನ ಬಾಬನಿಗೆ ಏನ್ ಮಾಡಿದಾರಂತೆ? ಕಳಿಸಿದಾರಂತೆ. ಕೆಲವೊಂದು ಝೋನ್ ಅವ್ರ ರಿಪೋರ್ಟ್ ಏನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. जिन्होंने रिपोर्ट भेजी है, जिस जोन वालों ने भेजी है, उसको बाप दादा वाह बच्चे वाह कह करके मुबारक दे रहे हैं. ಈಗ ನೋಡಿ, ನಾವು ಹೋಮ್ವರ್ಕ್ ಮಾಡ್ಕೊಂಡು ಬಂದ ಮೇಲೆ ನೆಕ್ಸ್ಟ್ ಡೇ ಕ್ಲಾಸ್ ಸ್ಟಾರ್ಟ್ ಆದ ತಕ್ಷಣ ಏನ್ ಮಾಡ್ತೀವಿ? ಆ ಬುಕ್ಕನ್ನು ಒಯ್ದ್ಬಿಟ್ಟು ಟೀಚರ್ ಎದುರುಗಡೆ ಇಡ್ತೀವಲ್ವಾ? ನಾವೆಲ್ಲ ಸ್ಕೂಲಲ್ಲಿ ಇದ್ದಾಗ ಹಾಗೆ ಮಾಡ್ತಾ ಇದ್ವಿ. ಟೀಚರ್ ಏನ್ ಮಾಡ್ತಾರೆ? ಪ್ರತಿಯೊಬ್ಬರದೂ ಕೂಡ ಏನ್ ಮಾಡ್ತಾರೆ? ರಿಪೋರ್ಟ್ ಅನ್ನ ನೋಡ್ಬಿಟ್ಟು ಅದನ್ನ ಕರೆಕ್ಷನ್ ಮಾಡ್ತಾರೆ ಅಲ್ವಾ? ಏನಾದ್ರು ಮಿಸ್ಟೇಕ್ ಇದ್ರೆ ರೌಂಡ್ ಹಾಕ್ತಾರೆ, ಮಾರ್ಕ್ಸ್ ಕೊಡ್ತಾರೆ, ಇಲ್ಲ ಗುಡ್ ಅಂತ ಬರೀತಾರೆ, ಎಕ್ಸಲೆಂಟ್ ಅಂತ ಬರೀತಾರೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಯಾರು ಬಾಬಾ ಹೇಳಿರುವಂತ ಹೋಮ್ವರ್ಕ್ ಅನ್ನು ಮಾಡಿದ್ದಾರೆ, ಜೊತೆಗೆ ಸೇವಾ ಕೇಂದ್ರಗಳಿಗೆ ಕೊಟ್ಟಿದ್ದಾರೆ. ಬಾಬಾ ಹೇಳಿದಲ್ವಾ, ಎಲ್ಲಾ ರಿಪೋರ್ಟ್ ಅನ್ನ ನಿಮಿತ್ತದವರಿಗೆ ಕೊಡಿ, ಎಲ್ಲಾ ಸೇರಿಸ್ಬಿಟ್ಟು ಮೌಂಟ್ ಅಬ್ಬು ಕಳಿಸ್ಕೊಡಿ. ತಂದೆ ಹೇಳಿರುವಂತ ಮಾತನ್ನ ಯಾರು ಕಾರ್ಯದಲ್ಲಿ ತಂದಿದ್ದಾರೋ ಅವರಿಗೆ ಬಾಬಾ ಏನ್ ಹೇಳ್ತಾರೆ? ವಾ ಮಕ್ಕಳೇ ಬಾ ಅಂತ ಮಕ್ಕಳಿಗೆ ಬಾಬಾ ಏನ್ ಮಾಡ್ತಿದ್ದಾರೆ? ಶುಭಾಶಯ, ನಿಮ್ಗೆ ಒಳ್ಳೇದಾಗ್ಲಿ. ಪ್ರಯತ್ನವನ್ನಂತೂ ಮಾಡ್ತಾ ಇದ್ದೀರಲ್ವಾ? ಸರಿನೋ ತಪ್ಪೋ ಅದು ಆಮೇಲಿನ ಪ್ರಶ್ನೆ ಅಲ್ವಾ? ಹೋಮ್ವರ್ಕ್ ಮಾಡ್ಕೊಂಡು ಹೋದಾಗ ತಾನೆ ಅದು ಸರಿ ಇದೆಯೋ ಇಲ್ಲೋ ಅಂತ ಏನ್ ಮಾಡ್ಬೋದು? ಟೀಚರ್ ಚೆಕ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. अभी बाप दादा हर बच्चे से यही चाहता है कि अभी कभी कभी ठीक रहते हैं, लेकिन बाप सदा चाहता है. ಈಗ ಬಾಪ್ ದಾದಾರ ರಿಪೋರ್ಟ್ ಅಲ್ಲಿ ಏನ್ ನೋಡಿದ್ರು ಅಂತಂದ್ರೆ, ಅವಾಗ ಮಾತ್ರ ಮಕ್ಕಳು ಖುಷಿಯಾಗಿರ್ತಾರ, ಆದ್ರೆ ಸದಾ ಕಾಲ ಇರೋದಿಲ್ಲ. ಅವಾಗ ಅಂದ್ರೆ ಯಾವಾಗ? ಅವಾಗ ಅಂದ್ರೆ ಯಾವಾಗ? ಮೌಂಟ್ ಅಬುಗೆ ಹೋದಾಗ, ಮೌಂಟ್ ಅಬುಗೆ ಹೋದಾಗ, ಅಮೃತ ವೇಳೆ ಸಮಯದಲ್ಲಿ, ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಇದ್ದಾಗ, ದಿನದ ಬೆಳಗಿನ ಸಮಯ, ಸಾಯಂಕಾಲದ ಸಮಯ ಏನಾಗಿರ್ತಾರಂತೆ? ಸ್ಥಿತಿ ಚೆನ್ನಾಗಿರ್ತದೆ. ಯಾಕಂದ್ರೆ ಆವಾಗ ಬಾಬನ್ ಜೊತೆಗೆ, ಮುರಳಿ ಜೊತೆಗೆ, ಈಶ್ವರಿ ಪರಿವಾರದ ಜೊತೆಗೆ, ಸೇವಾ ಕೇಂದ್ರ ಜೊತೆಗೆ ನಾವೇನಾಗ್ತೀವಿ? ಕನೆಕ್ಟ್ ಆಗಿರ್ತೀವಿ. ಅವಾಗ ಏನಾಗ್ತದೆ? ಸ್ಥಿತಿ ಚೆನ್ನಾಗಿರ್ತದೆ. ಆದರೆ ಯಾವಾಗ ನಾವು ಕರ್ಮ ಕ್ಷೇತ್ರದಲ್ಲಿ ಬಂದ್ಬಿಡ್ತೀವೋ, ಕರ್ಮದ ಜೊತೆಗೆ, ಲೌಕಿಕದವ್ರ ಜೊತೆಗೆ, ರಾವಣ ಜೊತೆಗೆ ನಾವು ಕನೆಕ್ಷನ್ ಅಲ್ಲಿ ಬಂದ್ಬಿಡ್ತೀವೋ, ಅವಾಗ ಏನಾಗ್ತದೆ? ಸ್ಥಿತಿ ಡೌನ್ ಆಗ್ಬಿಡ್ತದೆ. ಅದೇ ಸ್ಥಿತಿ ಇಲ್ಲಿ ಕೂಡ ಇರೋದಿಲ್ಲ. ಸಮಸ್ಯೆಗಳು ಬಂದಾಗ, ಪರಿಸ್ಥಿತಿಗಳು ಬಂದಾಗ, ಟೆಸ್ಟ್ ಪೇಪರ್ಗಳು ಬಂದಾಗ ಏನಾಗ್ಬಿಡ್ತದೆ? ಸ್ಥಿತಿ ಡೌನ್ ಆಗ್ಬಿಡ್ತದೆ. ಬಾಬನಿಗೆ ಸದಾ ಹೇಳುವಂಥದ್ದು ಇಷ್ಟ ಆಗತ್ತೋ, ಅವಾಗ ಹೇಳೋದು ಇಷ್ಟ ಆಗತ್ತೋ? ಸದಾ ಸದಾ ಅಲ್ವಾ? ಅದಕ್ಕಾಗಿ ಬಾಬಾ ಇದೇ ಇಷ್ಟಪಡ್ತಾರಂತೆ, ನನ್ನ ಮಕ್ಕಳು ಸದಾಕಾಲ ಹೇಗಿರ್ಲಿ? ಖುಷಿಯಾಗಿರ್ಲಿ. ಲೌಕಿಕದಲ್ಲೂ ಕೂಡ ಮಕ್ಕಳು ಸದಾಕಾಲ ಶ್ರೀಮಂತರಾಗಿರ್ಲಿ ಅಂತ ಇಷ್ಟಪಡ್ತಾರೋ, ಅಥವಾ ಆವಾಗ ಮಕ್ಕಳು ಬಡವರಾಗ್ಲಿ, ಬಬ್ಬೆ ಹೊಡಿಲಿ, ಕೂಗ್ಲಿ, ಕಷ್ಟ ಬರ್ಲಿ ಅಂತ ಇಷ್ಟಪಡ್ತಾರೋ? ಶ್ರೀಮಂತರಾಗ್ಲಿ. ಹಾ, ಸದಾ ಖುಷಿಯಾಗಿರ್ಬೇಕು ನನ್ನ ಮಕ್ಕಳು, ಒಳ್ಳೆ ಊಟ ತಿಂಡಿ ಮಾಡ್ಬೇಕು ಅಂತ ಬಿಟ್ಟು ಇಷ್ಟ ಆಗತ್ತಲ್ವಾ? ಹಾಗೆ ಬಾಬನಿಗೂ ಕೂಡ ಏನನ್ಸತ್ತಂತೆ, ಸದಾ ನನ್ನ ಮಕ್ಕಳು ಈಶ್ವರಿ ಸುಖವನ್ನು ಅನುಭವ ಮಾಡ್ತಾ ಇರ್ಲಿ, ಸಂಪಾದನೆ ಮಾಡ್ತಾ ಇರ್ಲಿ, ಬೇರೆಯವರಿಗೆ ದಾನ ಮಾಡ್ತಾ ಇರ್ಲಿ ಅಂತ ಏನಾಗ್ತದೆ? ಇಷ್ಟವಾಗ್ತದೆ. ಓಕೆ, ಒಬ್ಬ ತಂದೆಗೆ ಕೆಲವೊಂದು ಮಕ್ಕಳು ಇರ್ತಾರೆ, ಅವ್ರ ಮನೇಲಿ ಕೆಲಸನೂ ಮಾಡಲ್ಲ, ಹೊರಗಡೆ ಕೆಲಸನೂ ಮಾಡಲ್ಲ, ಸೋಮಾರಿ ಕಟ್ಟೆ ಮೇಲೆ ಕೂತ್ಕೊಂಡಿರ್ತಾರೆ, ಊರ್ ಸುದ್ದಿ ಮಾತಾಡ್ತಾರೆ, ದೊಡ್ಡ ದೊಡ್ಡ ಭಾಷಣವನ್ನ ಮಾಡ್ತಾರೆ ಅಲ್ವಾ? ಅವ್ರ ಭಾಷಣ ಮಾಡೋದು ಜಾಸ್ತಿ, ಹಾಗೆ ಹೀಗೆ ಮತ್ತೊಂದು ಮಗದು ಅಂತ ಮಕ್ಕಳು ತಂದೆಗೆ ಇಷ್ಟ ಆಗ್ತಾರಾ?
ನಾನು ಹಂಗೆ ಮಾಡ್ಬಿಡ್ತೀನಿ, ನಾನು ಹಿಂಗೆ ಮಾಡ್ಬಿಡ್ತೀನಿ, ಹಂಗೆ ಮಾಡಬಾರ್ದು, ಹಿಂಗೆ ಮಾಡಿ. ಯಾರು ಸಾಧನೆ ಮಾಡೋದಿಲ್ವಲ್ಲ ಅವ್ರು ಹೇಳೋದು ಜಾಸ್ತಿ. ಯಾರು ಸಾಧನೆ ಮಾಡ್ತಾರೋ ಅವ್ರೇನ್ ಮಾಡೋದಿಲ್ಲ, ಹೇಳೋದಿಲ್ಲ. ಹೇಳೋದಿಲ್ಲ. ಅದಕ್ಕೊಂದು ಗಾದೆ ಇದೆ, ಬೊಗಳೋ ನಾಯಿ ಕಚ್ಚೋದಿಲ್ವಂತೆ, ಕಚ್ಚೋ ನಾಯಿ ಬೊಗಳೋದಿಲ್ವಂತೆ. ಏನ್ ಮಾಡ್ಬೇಕು ಇವಾಗ? ನಾವು ಕಚ್ಚೆ ನಾಯಿ ಆಗ್ಬೇಕು, ಬೊಗಳೋ ನಾಯಿ ಆಗ್ಬೇಕು? ಕಚ್ಚುನ ಕಚ್ಬೇಕಾ? ಬೊಗಳೋದಿಲ್ಲ. ಅದಕ್ಕೀಗ ಬಾಬಾ ಹೇಳ್ತಾರೆ, ಬೇರೆಯವರಿಗೆ ಜ್ಞಾನ ಹೇಳೋದಕ್ಕಿಂತ ಮೊದಲು ನಿಮ್ಮ ಜೀವನದಲ್ಲಿ ನೀವು ಅದನ್ನು ಕಾರ್ಯಗತ ಮಾಡೋದ್ರ ಕಡೆಗೆ ಮೊದಲ ಪ್ರಾಧಾನ್ಯತೆ ಅಂದ್ರೆ ಮೊದಲನೇದಾಗಿ ಏನಾಗಬೇಕು, ಪ್ರಾಮುಖ್ಯತೆಯನ್ನು ನೀವು ಕೊಡಬೇಕಾಗ್ತದೆ. ಅದಕ್ಕೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಮನೋಸ್ಥಿತಿ ಎಷ್ಟು ಚೆನ್ನಾಗಿದೆಯಾ. ಯೋಗಿ ಬಿ ಅಚ್ಚೆ ಬನೆ ಹೇ, ಲೇಕಿನ್ ಸದಾ ಯೋಗಿ ಬನಾನೆ ಚಾತೆ ಹೇ. ಯೋಗ ಅಂತ ಮಾಡ್ತಾ ಇದ್ದೀರಾ, ಬಾಬನ್ ಜೊತೆಗೆ ಮಾತಾಡ್ತಾ ಇದ್ದೀರಾ, ಆದರೆ ಯೋಗಿ ಆಗಿದ್ದೀರೋ ಅಥವಾ ಸದಾ ಯೋಗಿ ಆಗಿದ್ದೀರೋ ಅಂತ ಏನ್ ಮಾಡ್ಕೊಳ್ಬೇಕಂತೆ, ಚೆಕ್ ಮಾಡ್ಕೊ. ಚೆಕ್ ಮಾಡ್ಕೊಳ್ಬೇಕು ಅಲ್ವಾ. ಆ ಸಮಯ, ಸಂದರ್ಭ, ವಾತಾವರಣ ಇದ್ದಾಗ, ಒಂದು ಅವಕಾಶ ಇದ್ದಾಗ, ಸೇವೆಗೆ ಬಾಬಾ ಒಂದು ಅವಕಾಶವನ್ನ ಕೊಟ್ಟಾಗ ನಾವು ಯೋಗಿ ಆಗ್ತೀವಿ. ಆದರೆ ಸದಾ ಯೋಗಿ ಆಗಿದ್ದೇವಾ? ವಾಚಾ ಸೇವೆ ಅವಕಾಶ ಇರಬಹುದು, ಇಲ್ಲದೆ ಇರಬಹುದು. ಸೇವಾ ಕೇಂದ್ರದಲ್ಲಿ ಶರೀರ ಇರಬಹುದು, ಇಲ್ಲದೆ ಇರಬಹುದು. ಆದರೆ ನಿಮ್ಮ ಮನಸ್ಸನ್ನ ಸದಾ ಕಾಲ ಬಾಬನಿಗೆ ಸಮರ್ಪಣೆ ಮಾಡಿದೀರಾ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಚೆಕ್ ಮಾಡ್ಕೊಳ್ಳಿ. आजकल बाप दादा ने बच्चों को काम भी दिया था सदा रहने के लिए। हर घंटे अपने ऊपर कोई ना कोई युक्ति रखो जो कभी कभी को बदल सदा शब्द आ जाए. ಬಾಪ್ ದಾದ ನಮಗೊಂದು ಕೆಲಸವನ್ನ ಕೊಟ್ಟಿದ್ದಂತೆ. ಏನು ಬಾಪ್ ದಾದ ಏನ್ ಮಾಡಿದಂತೆ, ಮಕ್ಕಳ ಒಂದು ಸ್ಥಿತಿಗತಿಯನ್ನು ಚೆಕ್ ಮಾಡಿದಾಗ ಅಮೃತ ವೇಳೆಯಲ್ಲಿ ಯೋಗ ಮಾಡ್ತಾರಂತೆ ಮಕ್ಕಳು. ಎಲ್ಲರೂ ಅಂತಲ್ಲ, ಕೆಲವೊಬ್ಬರು ಮಾಡ್ತಾರೆ. ನುಮಾಶಾಮ್ ಯೋಗದಲ್ಲೂ ಕೂಡ ಕೆಲವೊಬ್ಬರು ಮಾಡ್ತಾರೆ ಅಲ್ವಾ. ಆದ್ರೆ ಮಧ್ಯ ಮಧ್ಯದಲ್ಲಿ ಮನೆಯ ಕೆಲಸ ಅಥವಾ ಲೌಕಿಕದಲ್ಲಿ ಅಣ್ಣಂದಿರು ಹೊರಗಡೆ ಆಫೀಸಿಗೆ ಹೋದಾಗ ಆ ಕೆಲಸದಲ್ಲಿ ಮಧ್ಯ ಮಧ್ಯದಲ್ಲಿ ಬಾಬಾ ನೆನಪು ಮಾಡೋದು ಏನಾಗ್ಬಿಡ್ತದೆ, ಮರ್ತೋಗ್ಬಿಡ್ತದೆ ಅಲ್ವಾ. ಹಾಗೆ ಇಲ್ಲೂ ಕೂಡ ಮೊನ್ನೆ ಒಂದ್ ಕಡೆಗೆ ಬ್ಲಡ್ ಸ್ಯಾಂಪಲ್ ಕೊಡ್ಲಿಕ್ಕೆ ಹೋಗಿದ್ದೆ ನಾನು ಮತ್ತು ನಮ್ಮ ಬ್ರದರ್. ಸರಿನಾ, ಎಷ್ಟು ಗಂಟೆ ಹೋಗಿದ್ದೀವಿ? 3:30 ಹೋಗಿದ್ದೀವಿ. ಅಲ್ಲಿ ಬ್ಲಡ್ ಸ್ಯಾಂಪಲ್ ಯಾರು ತಗೊಳ್ತಿದ್ರು ಅವ್ರು ಹೇಳ್ತಾರೆ, ಸರ್ ತುಂಬಾ ಬ್ಯೂಸಿ, ನಾವು ತಿಂಡಿನೇ ತಿಂದಿಲ್ಲ ಅಂತ ಹೇಳಿದ್ರು. ಪತಿ ಇಬ್ಬರು ಇದ್ದಾರೆ. ನಾನು ಹೇಳಿದೆ, ಅಲ್ರಿ ನೀವು ಊರ್ನವ್ರಿಗೆಲ್ಲ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡಿ ಗ್ಯಾಸ್ಟ್ರಿಕ್ ಆಗ್ತದೆ ಅಂತ ದೊಡ್ಡ ಭಾಷಣ ಮಾಡ್ತೀರಿ, ಮತ್ ನೀವು ಮಾಡ್ತಾ ಇರೋದೇನು ಅಂತಂದೆ. ನೀವೇ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ಲ, ಮತ್ತೆ ಬೇರೆಯವ್ರಿಗೆ ಹೆಂಗೆ ಹೇಳ್ತೀರಿ? BP ಬಂತು, ಶುಗರ್ ಬಂತು ಅಂತ ಹೇಳ್ತಿದ್ರೆ ನೀವು ಅವ್ರಿಗೆ ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಹೇಳ್ತೀರಾ, ಮತ್ತೆ ನೀವು ಮಾಡೋದೇನು ಅಂತಂದೆ ಅಲ್ವಾ. ಹೇಳೋದೆಲ್ಲ ಆಚಾರ, ಬೃಂದಾವನ ಮಾಡೋದೆಲ್ಲ ಬೃಂದಾವನ. ಅನಾಚಾರ ಅಂತ. ಅದನ್ನು ಹೇಳಿದ್ದಾಯ್ತು ಅವರಿಗೆ. ನೀವು ಈ ರೀತಿ ಮಾಡ್ತೀರಾ ಹೇಗೆ? ಅವಾಗ ಅವ್ರೇನು ಹೇಳ್ತಾರೆ ಗೊತ್ತಾ, ಏನ್ ಸರ್ ಮಾಡೋದು, ಕಾರ್ಪೆಂಟರ್ ಮನೆಯಲ್ಲಿ ಫರ್ನಿಚರ್ ಸರಿ ಇರೋದಿಲ್ಲ, ಎಲೆಕ್ಟ್ರಿಷಿಯನ್ ಮನೆಯಲ್ಲಿ ಸ್ವಿಚ್ ಸರಿ ಇರೋದಿಲ್ಲ, ಹಾಗೆ ನಾವು ಬ್ಲಡ್ ಸ್ಯಾಂಪಲ್ ಮಾಡ್ತೀವಿ, BP ಚೆಕ್ ಮಾಡ್ತೀವಿ, ಆದ್ರೆ ನಮ್ಮ ಜೀವನದಲ್ಲಿ ಅದನ್ನು ಕಾರ್ಯಗತ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ ಮಧ್ಯ ಮಧ್ಯದಲ್ಲಿ ಒಂದೊಂದು ಗಂಟೆಗೂ ಕೂಡ ಒಂದೊಂದು ನಿಮಿಷ, ಒಂದೊಂದು ಸೆಕೆಂಡು, ಎಷ್ಟು ಸಮಯ ಸಿಗತ್ತೋ ಅಷ್ಟು ಸಮಯ ತಕ್ಷಣದಲ್ಲಿ 1 ಸೆಕೆಂಡಲ್ಲಿ ಏನ್ ಮಾಡ್ಬೇಕಂತೆ, ಬಾಬಾನ ನೆನಪು ಮಾಡಿ ಕರ್ಮದ ಮಧ್ಯದಲ್ಲೂ ಕೂಡ ಏನ್ ಮಾಡ್ಬೇಕಂತೆ, ನೆನಪು ಬಾಬಾ ನೆನಪು ಮಾಡಬೇಕು, ಶಕ್ತಿಯನ್ನು ತೆಗೆದುಕೊಳ್ಬೇಕು. ಮತ್ತು ಆ ನಡುವೆ ಮನಬುದ್ಧಿಯ ಮೇಲೆ ಏನು ಮಲಿನತೆ ಆಗಿದೆ ಅದನ್ನು ಸ್ವಚ್ಛ ಮಾಡ್ಬೇಕಾಗ್ತದೆ. ಆದ್ಮೇಲೆ ನೋಡಿ, ಶರೀರಕ್ಕೂ ಮಧ್ಯೆ ನೀರು ಕುಡಿಸ್ತೀವ ಇಲ್ವಾ? ಕುಡಿಸ್ತೀವಿ. ಹಾ, ಶರೀರಕ್ಕೆ ಮಧ್ಯದ ಕ್ಲೀನ್ ಮಾಡ್ತೀವಾ? ಮಾಡ್ತೀವಿ. ಸರಿ, ಶರೀರಕ್ಕೆ ಮಧ್ಯ ಟೀ ಕಾಫಿ ಕುಡಿಸ್ತೀವಾ? ಕುಡಿಸ್ತೀವಿ. ಮಾತ್ರೆ ತಗೊಳ್ತೀವಿ. ಅಡಿಗೆ ಕೆಲಸ ಮಾಡ್ಬೇಕಾದ್ರೆ ಮಧ್ಯ ಕೈಯನ್ನ ತುಳಿತಾ ಇರ್ತೀವಿ ಅಲ್ವಾ. ಇವತ್ತಿನ ದಿನ ಟ್ರೆಂಡ್ ಏನಾಗಿದೆ, ಮಧ್ಯದಲ್ಲಿ ಅಕ್ಕಂದ್ರೆ ಡ್ರೆಸ್ಸು ಕೂಡ ಚೇಂಜ್ ಮಾಡ್ತಾ ಇರ್ತಾರೆ ಕೆಲಸದ ಅನುಸಾರದಲ್ಲಿ ಅಲ್ವಾ. ಸ್ಲೀಪರ್ಗಳನ್ನು ಚೇಂಜ್ ಮಾಡ್ತಾರೆ, ಡ್ರೆಸ್ಗಳನ್ನು ಚೇಂಜ್ ಮಾಡ್ತಾರೆ. ಆಮೇಲೆ ಇನ್ನೊಂದೇನು, ಊಟಕ್ಕೂ ಕೂಡ ಮೊದ್ಲೇನಾಗಿತ್ತು, 2 ಐಟಮ್, ಒಂದು ತಟ್ಟೆ ಇನ್ನೊಂದು ಕೈ, 2 ಇರ್ತಿತ್ತು ಅಲ್ವಾ. ಈಗ
ಹ್ಮ್ ಕಟೋರ ಬೇರೆ, ಸ್ಪೂನ್ ಬೇರೆ, ಒಂದೊಂದು ಐಟಮ್ ಅನ್ನ ಏನ್ ಮಾಡೋದು, ಒಂದೊಂದ್ ರೀತಿ ತಿನ್ನೋದು. ಹಣ್ಣು ತಿನ್ಲಿಕ್ಕೆ ಸ್ಪೂನ್ ಬೇರೆ, ಸೂಪ್ ತಿನ್ಲಿಕ್ಕೆ ಸೂಪ್ ಬೇರೆ, ಉಪ್ಪಿಟ್ಟು ತಿನ್ನೋದು ಸ್ಪೂನು ಬೇರೆ ಬೇರೆ. ಅಲ್ವಾ. ಚಟ್ನಿ ಒಂದು ಕಟೋರದಲ್ಲಿ, ಸಾಂಬಾರ್ ಒಂದು ಕಟೋರದಲ್ಲಿ, ಎಲ್ಲಾನು ಕೂಡ ಏನಾಗಿದೆ ಇವತ್ತು ಸಪ್ರೇಟ್ ಆಗಿದೆ ಅಲ್ವಾ. ನಮ್ಮನೆ ಚಿಕ್ಕವರಿದ್ದಾಗ ಏನಾಗ್ತಿತ್ತು, ಇಷ್ಟು ದೊಡ್ಡದೊಂದು ಕಸ್ತೂರಿ ಸೋಪ್ ಅಂತ ಬರ್ತಾ ಇತ್ತು. ಗೊತ್ತಿದೆ, ನೆನಪಿದೆ ನಿಮ್ಗೆ ಯಾರಿಗಾದ್ರು? ಯೆಲ್ಲೋ ಕಲರ್ ಇರುತ್ತೆ. ಎಲ್ಲೋ ಕಲರ್ದು 501 ಸೋಪ್, ಓಕೆನಾ, 501 ಅಂತ ಕಸ್ತೂರಿ ಸೋಪ್ ಅಂತ ಒಂದು ಬರ್ತಾ ಇತ್ತು, ಓಕೆನಾ. ಅದನ್ನು ಒಂದು ತಂದಿಟ್ಬಿಟ್ರೆ ಈ ಮನೇಲಿ ಎಲ್ಲರೂ ಕೂಡ ಅದೇ ಸೋಪಿಂದ ಸ್ನಾನ ಮಾಡೋದು, ಸರಿನಾ. ಎಲ್ಲರೂ ಹಸು ಇದ್ರೆ ಹಸು ಸ್ನಾನ ಮಾಡಿಸೋದು ಅದೇ ಸೋಪ್, ಕೆಲವೊಂದ್ಸಲ ಪಾತ್ರೆ ತೊಳಿಲಿಕ್ಕೂ ಕೂಡ ಅದೇ ಸೋಪ್ ಅಲ್ವಾ. ಬಟ್ಟೆ ವಾಶ್ ಮಾಡ್ಲಿಕ್ಕೂ ಅದೇ ಸೋಪ್, ಎಲ್ಲದಕ್ಕೂ ಒಂದ್ ಸೋಪ್, ಎಲ್ಲದಕ್ಕೂ ಬಟ್ಟೆಗೆ ಬೇರೆ, ಆಮೇಲೆ ಪಾತ್ರೆಗೆ ಬೇರೆ, ಶರೀರಕ್ಕೆ ಬೇರೆ, ಅವನಿಗೆ ಬೇರೆ, ಇವನಿಗೆ ಬೇರೆ ಹೇಳೋದಿಲ್ಲ. ಎಲ್ಲದಕ್ಕೂ ಏನಿತ್ತು, ಒಂದೇ ಸೋಪ್ ಇತ್ತು. ಆದ್ರೆ ಅವಾಗ ಯಾವುದೇ ಕಾಯಿಲೆ ಇರ್ಲಿಲ್ಲ. ಇವತ್ತು ಬಟ್ಟೆ ಸೋಪ್ ಬೇರೆ, ಪಾತ್ರೆ ತೊಳಿ ಸೋಪು ಬೇರೆ ಅಲ್ವಾ. ತಲೆಗೆ ಹಾಕೋ ಸೋಪ್ ಬೇರೆ, ಶಾಂಪು ಅದು ಬೇರೆ, ಮೈಗೆ ಸೋಪ್ ಬೇರೆ. ಮತ್ತೆ ಮನೇಲಿ ಒಬ್ಬ ವ್ಯಕ್ತಿ ಇರುವಂತ ಬ್ರ್ಯಾಂಡ್ ಇನ್ನೊಬ್ಬರದ್ದು ಇರೋದಿಲ್ಲ. ನಿಂದ ಆ ಸೋಪು, ನಂದು ಈ ಬೇಬಿ ಸೋಪ್ ಬೇರೆ. ಬೇಬಿ ಸೋಪ್ ಅಂತ ಒಂದಿದೆ, ಓಲ್ಡ್ ಏಜ್ ಸೋಪ್ ಅಂತ ಯಾವುದೋ ಒಂದು ಬಂದಿಲ್ಲ ಅಂತ ಕಾಣ್ತದೆ ಅಲ್ವಾ. ಎಷ್ಟು ಬ್ರ್ಯಾಂಡ್ಗಳಿದ್ದಾವೆ ಅಂದ್ರೆ ಇವತ್ತು ಆಯ್ಕೆಗಳೇನಾಗಿದೆ ತುಂಬಾ ಇದ್ದಾವೆ, ಅಷ್ಟು ವೆರೈಟಿಗಳಿದ್ದಾವೆ. ಅಷ್ಟು ವೆರೈಟಿಗಳು ಇದ್ದಷ್ಟು ಕಾಯಿಲೆಗಳು ಕೂಡ ಏನಾಗ್ತಿದಾವೆ, ಹೆಚ್ಚಿಗೆ ಬರ್ತಾ ಇದ್ದಾವೆ ಅಲ್ವಾ. ನನ್ನ ತಟ್ಟೆ ಬೇರೆ, ನಿನ್ ತಟ್ಟೆ ಬೇರೆ, ನನ್ನ ಬಟ್ಟೆ ಬೇರೆ, ನಿಮ್ ಬಟ್ಟೆ ಬೇರೆ ಅಲ್ವಾ. ಆದ್ರೆ ಹಾಗೆ ಇಲ್ಲಿ ಬಾಬೆ ಹೇಳ್ತಾರೆ, ನಮ್ಗೆ ಜ್ಞಾನ ಹೆಚ್ಚಿಗೆ ಆಗಿರುವಂತ ಕಾರಣದಿಂದ ಏನಾಗತ್ತೆ, ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಬಿಟ್ಟು ಏನಾಗಿದೆ, ತುಂಬಾ ವೆರೈಟಿ ಜ್ಞಾನದ ಅಪ್ಲಿಕೇಶನ್ಸ್ ಗಳನ್ನ ನಾವೇನ್ ಮಾಡ್ತಿದ್ದೀವಿ, ಮಾಡ್ತಾ ಇದ್ದೀವಿ. ಆದ್ರೆ ಮೂಲವಾಗಿ ಏನು, ಸದಾಕಾಲ ನಾನು ಬಾಬನ್ ಜೊತೆಯಲ್ಲಿ ಇರಬೇಕು, ಅದರ ಪರ್ಸೆಂಟೇಜ್ ಏನಾಗಿದೆ, ಕಡಿಮೆ ಆಗ್ತಾ ಇದೆ ಅಲ್ವಾ. आजकल बाप दादा ने बच्चों को काम भी दिया था, सदा रहने के लिए हर घंटे अपने ऊपर कोई ना कोई युक्ति रखो जो कभी कभी को बदल सदा शब्द आ जाए. ಯಾವುದೋ ಒಂದು ರೂಪದಲ್ಲಿ ನೀವೇನಾಗಬೇಕು, ಸದಾ ಕಾಲ ಬಾಬನ ಜೊತೆಗೆ ಇರಬೇಕು. ಮಾತಾಡೋದು, ಹಾಡು ಕೇಳೋದು, ಕಾಮೆಂಟ್ರಿ ಮೂಲಕನೋ ಅಥವಾ ಯೋಗದಲ್ಲೋ ಯಾವುದೋ ಒಂದು ರೂಪದಲ್ಲಿ ಏನಾಗ್ಬೇಕಂತೆ, ಮಧ್ಯ ಮಧ್ಯದಲ್ಲಿ ಬಾಬನ ಜೊತೆಗೆ ಕನೆಕ್ಟ್ ಆಗ್ಬೇಕು. ಬಾಬಾ ಜೊತೆ ಕನೆಕ್ಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಬಾಬಾ ಹೇಳಿದಾರಂತ ಯಾರ್ಯಾರು ಬೀಕೆಗಳಿದ್ದಾರೆ ಅವ್ರತ್ತೆಲ್ಲ ಫೋನ್ ಮಾಡ್ಕೊಂಡ್ಬಿಟ್ಟು ಊರ್ ಸುದ್ದಿ, ಸೆಂಟರ್ ಸುದ್ದಿ ಏನ್ ಮಾಡಬಾರ್ದು, ಅರ್ಥ ಆಯ್ತಾ. ಯಾವ್ದೋ ಯುಕ್ತಿ ಮಾಡಿ ಅಂತ ಹೇಳಿದಾರಲ್ಲ ಬಾಬಾ. ನಿಮ್ ಸೆಂಟರ್ ನಲ್ಲಿ ಹೇಗೆ, ಸ್ಟೂಡೆಂಟ್ಸ್ ಗಳು ಹೇಗೆ, ಟೀಚರ್ ಹೇಗೆ, ನಿಮ್ಗೂ ಬೈತಾರಾ ಅಂತ ಹೇಳ್ಬಿಟ್ಟು ಅದೆಲ್ಲ ಸುದ್ದಿಯನ್ನು ಏನ್ ಮಾಡಬಾರ್ದು, ಬಾಬಾರಿಂದ ನೆನಪು ಮಾಡ್ಬೇಕು ಹೊರತು ಈ ವಿಷಯಗಳ ಚರ್ಚೆ ಆಗ್ಬಾರ್ದು. अभी बाप दादा यही चाहते हैं, जैसे कहावत है, मन जीते जगत जीत. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಜಗತ್ತನ್ನ ಜಯಿಸೋದು ಬೇಡ, ಯಾವ್ದನ್ನ ಜಯಿಸ್ಬೇಕಂತೆ, ಮನಸ್ಸನ್ನ ಜಯಿಸ್ಬೇಕು. ಯಾಕಂದ್ರೆ ಮಕ್ಳಿಗೆ ಕೇಳ್ತಾರೆ, ಮಕ್ಳೇ ಏನ್ ಮಾಡ್ತಿದ್ದೀರಿ ಅಂತ ಕೇಳಿದ್ರೆ ಮಕ್ಳು ಏನ್ ಹೇಳ್ತಾರಂತೆ ಗೊತ್ತಾ, ಏನ್ ಹೇಳ್ತಾರೆ, ಬಾಬಾ ಮಕ್ಕಳ ಹತ್ರ ಬಂದ್ಬಿಟ್ಟು ಕೇಳ್ತಾರಂತೆ, ಮಕ್ಳೇ ಏನ್ ಮಾಡ್ತಿದ್ರಿ, ಯಾವ ಕೆಲಸದಲ್ಲಿ ಬ್ಯೂಸಿ ಇದ್ದೀರಾ ಅಂತ ಕೇಳಿದ್ರೆ ಮಕ್ಳು ಏನ್ ಹೇಳ್ತಾರಂತೆ, ಬಾಬಾ ನನಗೆ ಡಿಸ್ಟರ್ಬ್ ಮಾಡಬೇಡ, ನಾನು ವಿಶ್ವ ಕಲ್ಯಾಣ ಮಾಡ್ತಿದ್ದೇನೆ ಅಂತ ಹೇಳ್ತಾರ. ಏನ್ ಹೇಳ್ತಾರಂತೆ, ವಿಶ್ವ ಕಲ್ಯಾಣ ಮಾಡ್ತಾ ಇದ್ದೀನಿ, ನಾನು ತುಂಬಾ ಬ್ಯೂಸಿ ಇದ್ದೇನೆ, ನನಗೆ ನೀನ್ ಡಿಸ್ಟರ್ಬ್ ಮಾಡಬೇಡ, ನಾನು ಯಾವ್ದ್ರಲ್ಲಿ ಇದ್ದೇನೆ, ವಿಶ್ವ ಕಲ್ಯಾಣ ಮಾಡೋದು. ನಾನು ಮನಸ್ಸನ್ನ ನಿನ್ನಲ್ಲಿ ಇಟ್ಬಿಟ್ಟು ವಿಶ್ವ ಕಲ್ಯಾಣ ಮಾಡ್ತಾರೆ, ನನಗೆ ಯಾವ್ದಕ್ಕೂ ನನಗೆ ಮಾತಾಡ್ಸ್ಬೇಡ, ಡಿಸ್ಟರ್ಬ್ ಮಾಡಬೇಡ ಅಂತ ಏನ್ ಮಾಡ್ತಾರಂತೆ, ಬಾಬಾ ಹೇಳ್ತಾರೆ. ಬಾಬನಿಗೆ ಹೇಳ್ತಾರೆ. ಅವ್ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ವಿಶ್ವವನ್ನು ಗೆಲ್ಲೋದು ಆಮೇಲೆ ಮೊದಲು ಮನಸ್ಸನ್ನ ಗೆಲ್ಲುವಂತ ಕೆಲಸವನ್ನ ಮಾಡು. ವಿಶ್ವವನ್ನ ಗೆಲ್ಲೋದು ಅಂತಂದ್ರೆ ಏನರ್ಥ, ವಿಶ್ವವನ್ನ ಗೆಲ್ಲೋದು ಅಂತಂದ್ರೆ ಏನರ್ಥ, ಕಲ್ಯಾಣ ಬೇರೆ, ಗೆಲ್ಲೋದು ಬೇರೆ. ಗೆಲ್ಲೋದು ಅಂತಂದ್ರೆ ಏನರ್ಥ, ಗೆಲುವು ಸೋಲು ಗೊತ್ತಿಲ್ಲ ನಿಮ್ಗೆ, ಯಾಕೆ ಯಾರು ಮಾತಾಡ್ತಾ ಇಲ್ಲ, ವಿಶ್ವದಲ್ಲಿ ಎಲ್ಲಾ ಆತ್ಮಗಳಿಗೆ ಏನ್ ಬೇಕೋ ಬಾಬಾ ಕೊಡ್ತಾರಲ್ಲ, ಅದ್ರಲ್ಲಿ ಸಹಯೋಗಿ ಆಗೋದು
ಆಗ ಗೆಲ್ಲೋದು ಅಂತ ಬರುತ್ತೆ. ಅಲ್ಲ, ಗೆಲುವು ಸೋಲು ಅಂದ್ರೆ ಏನು? ನಾವು ವಿಶ್ವ ಕಲ್ಯಾಣ ಮಾಡ್ಬೇಕಾದ್ರೆ ಯಾವುದೇ ವಿಘ್ನ ಆಗ್ಬಾರ್ದು. ವಿಶ್ವ ಕಲ್ಯಾಣ ಪಕ್ಕದಲ್ಲಿಡಿ. ಗೆಲುವು ಅಂತಂದ್ರೆ ಏನು? ವಿಜಯ. ಸಂಕಲ್ಪ ವಿಜಯ. ಬರಬಾರ್ದು. ಸರಿ. ಗೆಲುವು ಅಂತಂದ್ರೆ ಒಂದು ಸ್ಪೋರ್ಟ್ಸ್ ಇರ್ತದೆ. ಓಕೆ, ಎದುರುಗಡೆ ನಿಮ್ಗೆ ಔಟ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ, ಪ್ರಯತ್ನ ಮಾಡ್ತಾ ಇರ್ತಾರೆ. ಅದ್ರ ಮೇಲೆ ನೀವೇನ್ ಮಾಡ್ಬೇಕು? ವಿಜಯ ಆಗ್ಬೇಕು. ಈಗ ಕಬಡ್ಡಿ ನೀವು ಆಡ್ಲಿಕ್ಕೆ ಹೋಗ್ತೀರಾ ಅಲ್ವಾ? ಅಲ್ಲಿ ಎದುರುಗಡೆ 10-11 ಜನ ಇರ್ತಾರೆ, ನಿಮ್ಮನ್ನ ಔಟ್ ಮಾಡ್ಲಿಕ್ಕೆ ನೋಡ್ತಾ ಇರ್ತಾನೆ. ಕ್ರಿಕೆಟ್ ಅಲ್ಲಿ ಹಾಗೆ ನೋಡ್ತಾ ಇರ್ತಾನೆ. ಆಮೇಲೆ ಈ ಇದಿರ್ತದೆ ಕುಸ್ತಿ, ಅದರಲ್ಲೂ ಕೂಡ ಹಾಗೆ ಇರ್ತದೆ. ಚೆಸ್ ಅಲ್ಲೂ ಹಾಗೆ ಇರ್ತದೆ. ಎದುರುಗಡೆ ಇರೋದು ನಿಮ್ಮನ್ನ ಸೋಲ್ಸಲಿಕ್ಕೆ ನೋಡ್ತಾ ಇರ್ತಾರೆ. ಅವರ ಮೇಲೆ ನೀವು ಗೆಲುವನ್ನು ಏನ್ ಮಾಡ್ಬೇಕು? ಸಾಧನೆ. ಪ್ರಾಪ್ತಿ ಮಾಡ್ಬೇಕು. ಆದ್ಮೇಲೆ ಕಲ್ಯಾಣ ಬೇರೆ. ಕಲ್ಯಾಣ ಏನ್ ಹೇಳಿ? ಯಾರೊಬ್ರು ಬೇಡ್ತಾ ಇರ್ತಾರೆ, ಅವ್ರಿಗೆ ಹೋಗ್ಬಿಟ್ಟು ನೀವು ಆಹಾರ ಕೊಡ್ತೀರಾ, ಬಟ್ಟೆ ಕೊಡ್ತೀರಾ, ಹಣ ಕೊಡ್ತೀರಾ, ಇದೇನು ಕಲ್ಯಾಣ. ಹೌದಾ? ಅರ್ಥ ಆಗ್ತಿದೆಯಾ ವ್ಯತ್ಯಾಸ? ಯಾರಿಗೆ ಅವಶ್ಯಕತೆ ಇದೆಯೋ, ಯಾರಿಗೆ ಅನಿವಾರ್ಯತೆ ಇದೆಯೋ, ಅವರಿಗೆ ಬೇಕಾಗಿರುವಂತ ವಸ್ತು ನಿಮ್ಮಲ್ಲಿ ಇದ್ದಾಗ ನೀವು ಅದನ್ನ ಕೊಟ್ಬಿಟ್ಟು ಅವರಿಗೆ ಕಲ್ಯಾಣ ಮಾಡುದು, ಒಳ್ಳೇದನ್ನ ಮಾಡುದು, ಅದಕ್ಕೆ ಏನ್ ಹೇಳ್ತಾರೆ? ಕಲ್ಯಾಣ ಅಂತ ಹೇಳ್ತಾರೆ. ಓಕೆ, ಜಯ ಅಂತಂದ್ರೆ ಏನು? ಎದುರುಗಡೆ ಒಬ್ಬ ವೈರಿ ಇದ್ದಾನೆ, ಶತ್ರು ಇದ್ದಾನೆ, ಅವನ ಮೇಲೆ ನೀವೇನ್ ಮಾಡ್ಬೇಕು? ಯುದ್ಧ ಮಾಡ್ಬೇಕು. ಯುದ್ಧ ಮಾಡಿ ಏನ್ ಮಾಡ್ಬೇಕು? ವಿಜಯ. ಜಯ ವಿಜಯವನ್ನ ಪ್ರಾಪ್ತಿ ಮಾಡ್ಬೇಕು. ಆ ವೈರಿ ಏನ್ ಮಾಡ್ತಿದ್ದಾನೆ? ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಕೊಡ್ತಾ ಇದ್ದಾನೆ. ನಿಮಗೂ ತೊಂದರೆ ಕೊಡ್ತಿದ್ದಾನೆ, ನಿಮ್ಮ ಪ್ರಜೆಗಳಿಗೆ ತೊಂದರೆ ಕೊಡ್ತಾ ಇದ್ದಾನೆ. ಆವಾಗ ಅವರ ಮೇಲೆ ನಾವೇನ್ ಮಾಡ್ಬೇಕಾಗ್ತದೆ? ವಿಜಯ ವಿಜಯ. ವಿಜಯವನ್ನ ನಾವು ಪ್ರಾಪ್ತಿ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ಕಲ್ಯಾಣ ನೀವು ಮಾಡ್ತಾ ಇದ್ದೀರಿ ಸರಿ, ಆದ್ರೆ ಆ ಕಲ್ಯಾಣ ಮಾಡುವಂತ ಕಾರ್ಯದಲ್ಲಿ ಜಯವನ್ನ ಪ್ರಾಪ್ತಿ ಮಾಡಿದೀರಾ? ಕಲ್ಯಾಣ ಮಾಡಬೇಕು ಅಂತ ಮನಸ್ಸನ್ನು ಬಾಬನ ಕೈಯಲ್ಲಿ ಕೊಟ್ಬಿಟ್ಟು 3 ಲೋಕವನ್ನ ಇಮರ್ಜ್ ಮಾಡಿ ಪೀಸ್ ಆಫ್ ಮೈಂಡ್ ಚಾನಲ್ ಹಾಕೊಂಡು ಗ್ಲೋಬ್ ಇಟ್ಕೊಂಡ್ಬಿಟ್ಟು ಕಿರಣ ಹೋಗ್ತಾ ಇದೆ ಅಂತ ಬಿಟ್ಟು ನೀವು ಮನಸ್ಸನ್ನು ಹೇಳ್ತಾ ಇದ್ದೀರಿ, ಸಂಕಲ್ಪ ಮಾಡ್ತಾ ಇದ್ದೀರಿ ಸರಿ, ಆದರೆ ಆ ಕಾಯಕದಲ್ಲಿ, ಆ ಸ್ಥಿತಿಯಲ್ಲಿ, ಆ ಸ್ವರೂಪದಲ್ಲಿ, ಆ ವಿಧಿಯಲ್ಲಿ ವಿಜಯ ಸಿಕ್ಕಿದೆಯಾ ಅಂತ ಬಾಬನ ಪ್ರಶ್ನೆ. ಸಿಕ್ಕಿದೆಯಾ? ನೀವು ಕೇಳ್ತೀರಿ, ವಿಜಯ ಸಿಕ್ಕಿದೆ ಅಂತ ಹೆಂಗ್ ಗೊತ್ತಾಗ್ತದೆ? ವಿಜಯ ಸಿಕ್ಕಿದೆ ಅಂತ ಹೆಂಗ್ ಗೊತ್ತಾಗ್ತದೆ? ನೀವು 5,000 ವರ್ಷದಿಂದ ಪೂರ್ತಿ ವಿಶ್ವದಲ್ಲಿ ಎಲ್ಲರ ತರ ಸಾಲ ತಗೊಂಡಿದ್ದೀರೋ ಇಲ್ವೋ? ಹೌದು. ಅವರು ನಿಮ್ಗೆ ಇವಾಗ ಏನ್ ಮಾಡ್ತಿದ್ದಾರೆ? ನೋಟಿಸ್ ಕಳಿಸ್ತಾರೆ, ನನ್ನ ಸಾಲ ತೀರ್ಸು 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 ಅಂತ. ಹೌದಾ? ಹೌದು. ನೀವು ಅವರಿಗೆ ಪೇಮೆಂಟ್ ಅನ್ನ ಮಾಡಿದಾಗ ಸಾಲ ಏನಾಗ್ತದೆ? ತೀರುತ್ತೆ. ತೀರ್ತದೆ. ನೋಟಿಸ್ ಕೊಡ್ತಾರ? ಇಲ್ಲ. ನಿಮ್ಮ ಹತ್ರ ಜಗಳ ಮಾಡ್ತಾರ? ಇಲ್ಲ. ಇಲ್ಲ. ಗಲಾಟೆ ಮಾಡ್ತಾರ? ಇಲ್ಲ. ನಿಮ್ಗೆ ತೊಂದರೆ ಕೊಡ್ತಾರ? ಇಲ್ಲ. ಇಲ್ಲ ಅಲ್ವಾ? ಹ್ಮ್. ಈಗ ಮನುಷ್ಯಾತ್ಮರಿಂದ, ಪಂಚತತ್ವಗಳಿಂದ, ಲೌಕಿಕ ಪರಿವಾರದಿಂದ, ಅಲೌಕಿಕ ಪರಿವಾರದಿಂದ ನಿಮಗೆ ನಿಂದನೆ, ಸಿಟ್ಟು ಬರ್ತಾ ಇದೆ ಅಂದ್ರೆ ಏನರ್ಥ? ಇನ್ನು ಅವ್ರಿಗೆ ಸಾಲ ತೀರಿಲ್ಲ. ಅವ್ರ ಲೆಕ್ಕಾಚಾರ ಇನ್ನು ನಾನು ಕ್ಲಿಯರ್ ಮಾಡಿಲ್ಲ. ಮಾಡಿಲ್ಲ. ಇನ್ನೂ ಆ ಯುದ್ಧದಲ್ಲಿ ನಾನು ಗೆಲುವು ಪ್ರಾಪ್ತಿ ಮಾಡಿ. ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಶರೀರದ ಕಾಯಿಲೆ ಪಕ್ಕದಲ್ಲಿಡಿ, ನಿಮ್ಮ ಪತಿ ಲೆಕ್ಕಾಚಾರ ಪಕ್ಕದಲ್ಲಿಡಿ, ಈಶ್ವರಿ ವಿಶ್ವವಿದ್ಯಾಲಯದ ಅಲೌಕಿಕ ಪರಿವಾರದ ಲೆಕ್ಕಾಚಾರ ಪಕ್ಕದಲ್ಲಿಡಿ, ಪಂಚತತ್ವದ ಬಿಸಿಲು, ಚಳಿ, ಭೂಕಂಪ, ಮಳೆ, ಗಾಳಿ ಪಕ್ಕದಲ್ಲಿಡಿ, ಯೋಗೇಶನ ಜೊತೆಗೆ ಲೆಕ್ಕಾಚಾರ ಪಕ್ಕದಲ್ಲಿಡಿ. ನೀವು ಲೆಕ್ಕಾಚಾರ ಇಲ್ಲದೆ ನಮ್ಮ ಕನೆಕ್ಷನ್ ನೀವೇನಾಗೋದಿಲ್ಲ, ಬರೋದಿಲ್ಲ. ಅದೆಲ್ಲವನ್ನ ಪಕ್ಕದಲ್ಲಿಡಿ. ಮೊದಲನೇದು, ನೀವು ರಾಜಯೋಗವನ್ನು ಮಾಡಿದಾಗ ಮೊದಲು ಆ ಪರಮಾತ್ಮನ ಶಕ್ತಿ ಆತ್ಮದ ಮೂಲಕ ಫಸ್ಟ್ ಪಾಸ್ ಆಗೋದು ಯಾರಿಗೆ? ನಮ್ಗೆ ಮನಸ್ಸಿಗೆ. ಯಾರಿಗೆ? ಮನಸ್ಸಿಗೆ. ಆತ್ಮ ಮಾಲೀಕ ತಾನೆ, ಪರಮಾತ್ಮನ ಜೊತೆ ನೀವು ಜೋಡಣೆ ಆಗಿರ್ತಾನೆ, ಆತ್ಮ ಮತ್ತು ಪರಮಾತ್ಮನ ಮಿಲನ. ಹೌದಾ? ಆವಾಗ ಫಸ್ಟ್ ಆ ಶಕ್ತಿ ಪಾಸ್ ಆಗೋದು ಯಾರಿಗೆ? ಮನಸ್ಸಿಗೆ. ಒಲೆ ಮೇಲೆ ಪಾತ್ರೆ ಇಟ್ಟಾಗ ಬಿಸಿ ಮೊದಲು ಟ್ರಾನ್ಸ್ಫರ್ ಆಗೋದು ನೀರಿಗೂ, ತರಕಾರಿಗೂ, ಉಪ್ಪಿಗೂ, ಮಸಾಲೆಗೂ? ಪಾತ್ರೆಗೆ ತಾನೆ. ಅಂದಮೇಲೆ ಮೊದ್ಲು ಪಾಸ್ ಆಗೋದು ಯಾರಿಗೆ? ಮನಸ್ಸಿಗೆ. ಆತ್ಮನ ಪಕ್ಕದಲ್ಲಿ ಯಾರಿದ್ದಾರೆ? ಬುದ್ಧಿ. ಯಾರಿದ್ದಾರೆ? ಮನಸ್ಸಿದೆ. ಬುದ್ಧಿ ಆಮೇಲೆ ತಾನೆ. ಫಸ್ಟ್ ಯಾರು? ಮನಸ್ಸು. ಮನಸ್ಸು. ಈಗ ಬಾಬನ ಪ್ರಶ್ನೆ ಏನು ಅಂತಂದ್ರೆ, ಪರಮಾತ್ಮನ ಶಕ್ತಿ ನಿಮ್ಮ ಮೂಲಕ ಪಾಸ್ ಆಗ್ಬಿಟ್ಟು
ಮನಸ್ಸಿಗೆ ಪರಮಾತ್ಮನ ಸಪ್ತ ಗುಣಗಳು ತಲುಪಿದೀಯಾ? ಯಾವಾಗ ತಲುಪತ್ತೆ? ಯಾವಾಗ ತಲುಪತ್ತೆ? ನೀವು ಅಷ್ಟು ರಾಜಯೋಗವನ್ನ ಮಾಡಿ, ವಿಶ್ವ ಕಲ್ಯಾಣವನ್ನ ಮಾಡಿ, ಅದರಿಂದ ಬಂದಿರುವಂತ ಸಂಪಾದನೆ ಏನಿದೆ ಅದು ಮನಸ್ಸಿಗೆ ಪೇಮೆಂಟ್ ನೀವು ಮಾಡ್ದಾಗ ಮಾಡಬೇಕು. ಮಾಡಿದಾಗ ಮನಸ್ಸು ನಿಮ್ಮ ಮಾತನ್ನ ಕೇಳುತ್ತೆ ಕೇಳುತ್ತೋ ಕೇಳಲ್ವೋ? ಕೇಳುತ್ತೆ. ಸರಿ, ನಿಮ್ಗೊಂದು ಪ್ರಶ್ನೆ. ಆದ್ಮೇಲೆ ಮನಸ್ಸು ಅಂತಂದ್ರೆ ಏನು? ಮನಸ್ಸು ಅಂದ್ರೆ ಏನು? ಸೂಕ್ಷ್ಮ ಇಂದ್ರಿಯ. ಸಂಕಲ್ಪಗಳನ್ನು ಮಾಡುವಂತ ಸಾಧನೆ. ಯೋಚನೆ ಮಾಡುವಂತಹ ಒಂದು ಸಾಧನ. ಯಾರಿಗೆ? ಆತ್ಮಕ್ಕೆ. ಸರಿ. ಶರೀರನು ಒಂದು ಸಾಧನ, ಹೌದು ಅಲ್ವೋ? ಹೌದು. ಹೌದು. ಹಾ. ಬಟ್ಟೆನು ಒಂದು ಸಾಧನ, ಹೌದು ಅಲ್ವೋ? ಹೌದು. ಹೌದು. ಈ ಶರೀರ ಮತ್ತು ಬಟ್ಟೆ ಅಂತ ಇರುವಂತದ್ದು ಯಾರಿಗೋಸ್ಕರ? ಶರೀರಕ್ಕೋಸ್ಕರ. ಆತ್ಮನಿಗೋಸ್ಕರ. ಯಾವ್ದಕ್ಕೋಸ್ಕರ? ಪಾತ್ರ ಮಾಡಕ್ಕೆ. ಪ್ರೊಟೆಕ್ಷನ್. ಕರ್ಮವನ್ನ ಮಾಡ್ಲಿಕ್ಕೆ. ಸರಿ, ಓಕೆ. ಆ ಮಾಲೀಕ ಯಾರಿಲ್ಲಿ? ಆತ್ಮ. ಆತ್ಮ. ಶರೀರ ಮತ್ತು ಬಟ್ಟೆ ಏನು? ಸಾಧನ. ಸಾಧನ. ಆವಾಗ ಆ ಸಾಧನ ಆತ್ಮ ಮಾಲೀಕನಿಗೆ ಕರ್ಮವನ್ನ ಮಾಡ್ಲಿಕ್ಕೆ ಸಹಯೋಗ ಜೊತೆ ಕೊಡ್ಬೇಕಲ್ವಾ? ಹೌದು. ಕೊಡ್ಬೇಕೋ ಬೇಡ? ಕೊಡ್ಬೇಕು. ಸಾಧನ ಅಂದ್ಮೇಲೆ ಮಾಲೀಕ ಹೇಳಿದಾಗ ಆ ಸಾಧನಗಳೇನ್ ಮಾಡ್ಬೇಕು? ಉಪಯೋಗಕ್ಕೆ ಬರ್ಬೇಕು. ಸರಿ, ಹಾಗಿದ್ರೆ ನಿಮ್ಮ ಶರೀರ ಆತ್ಮನಿಗೆ ಆ ಶರೀರ ಯಾವಾಗ ಮಾತನ್ನ ಕೇಳುತ್ತೆ? ಆತ್ಮ ಹೇಳಿದಾಗ ಮಾತು ಯಾವಾಗ ಕೇಳ್ತದೆ ಶರೀರ? ನಾವೆಲ್ಲ ಕೊಟ್ಟಾಗ ಕೇಳುತ್ತೆ. ಏನು ಕೊಡ್ಬೇಕು? ಆಹಾರ. ನಿದ್ರೆ, ಆಹಾರ, ಟ್ಯಾಬ್ಲೆಟ್, ವ್ಯಾಯಾಮ, ಸ್ನಾನ, ಆಂತರಿಕ ಸ್ವಚ್ಛತೆ, ಹೊರಗಡೆ ಸ್ವಚ್ಛತೆ, ಚಳಿ ಬಂದಾಗ ಸ್ವೆಟರು, ಅದೆಲ್ಲವನ್ನ ಅದಕ್ಕೆ ಆ 24 ಗಂಟೆಯ ಸಮಯದಲ್ಲಿ ನೀವು ಕೊಟ್ಟಾಗ ಅದು ನಿಮ್ಮ ಮಾತನ್ನ ಕೇಳುತ್ತೆ. ಕೇಳತ್ತೆ. ಆವಾಗ ನೀವು ಆ ಶರೀರವನ್ನ ಸಾಧನವಾಗಿ ಉಪಯೋಗ ಮಾಡ್ಬೋದು. ಕರ್ಮದ ಮಧ್ಯದಲ್ಲಿ ಅದು ನಿಮಗೆ ತೊಂದರೆ ಕೊಡೋದಿಲ್ಲ. ಕೊಡೋದಿಲ್ಲ. ಒಂದು ವೇಳೆ ನೀವು ಊಟ ಮಾಡಿದಿರಿ, ಯೂರಿನ್ ಪಾಸ್ ಮಾಡಿಲ್ಲ ಅಂತ ತಿಳ್ಕೊಳ್ಳಿ, ಕರ್ಮದ ಮಧ್ಯದಲ್ಲಿ ಹೊಟ್ಟೆ ನೋವು ಬಂದ್ಬಿಟ್ಟು ತೊಂದರೆ ಕೊಡ್ತದೋ ಕೊಡಲ್ವೋ? ಕೊಡುತ್ತೆ. ಮೊದಲೇ ದಿನ ರಾತ್ರಿ ನಿದ್ರೆ ಸರಿ ಮಾಡಿಲ್ಲ, ನಿದ್ರೆ ಬಂದ್ಬಿಟ್ಟು ರಾಜಯೋಗದಲ್ಲಿ ಬೇರೆ ಕರ್ಮದಲ್ಲಿ ತೊಂದರೆ ಕೊಡುತ್ತೋ ಕೊಡಲ್ವೋ? ಕೊಡ್ತೈತೆ. ರೆಗ್ಯುಲರ್ ಟೀ ಕುಡಿಸ್ಬಿಟ್ಟು ಕುಡಿಸಿ ನಾಲ್ಗೆಗೆ ಶರೀರಕ್ಕೆ ಪ್ರಾಕ್ಟೀಸ್ ಮಾಡಿಡ್ತೀರ, ಸರಿನಾ? ಟೀ ಕೊಡೋದೇ ಇಲ್ಲ, ಅವಾಗ ಏನಾಗ್ತದೆ? ಆವಾಗೂ ತೊಂದ್ರೆ ಆಗ್ತೈತೆ. ಅಲ್ವಾ? ಬೆಳಿಗ್ಗೆ 7 ಗಂಟೆಗೆ BP ಮಾತ್ರೆ ತಗೊಳ್ತೀರಾ, 10 ಗಂಟೆ ಆದ್ಮೇಲೆ ತಲೆ ಗಿರ್ ಅಂತ ತಿರ್ಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಯಾಕೆ? ಹೌದು, ಅದು ಕೊಟ್ಟಿಲ್ಲ. ಕೊಟ್ಟಿಲ್ಲ ಅಲ್ವಾ? ಯಾವಾಗ ಅದಕ್ಕೆ ಬೇಕಾಗಿರೋದನ್ನ ಕೊಟ್ಟಾಗ ಅದು ನಿಮ್ಮ ಮಾತನ್ನ ಕೇಳತ್ತೆ. ಬೇರೆ ಕರ್ಮವನ್ನ ಮಾಡ್ಲಿಕ್ಕೆ ಅದು ನಿಮ್ಗೆ ಸಹಯೋಗವನ್ನ ಕೊಡತ್ತೆ. ಯಾವುದು? ಆತ್ಮ. ಶರೀರ. ಶರೀರ. ಶರೀರ ಆತ್ಮನಿಗೆ ಸಹಯೋಗವನ್ನು ಕೊಡುತ್ತೆ. ಅಂದ್ಮೇಲೆ ಅದು ನಿಮ್ಗೆ ಸಹಯೋಗ ಕೊಡಬೇಕು ಅಂತಂದ್ರೆ ಕರ್ಮವನ್ನ ಮಾಡುವ ಮೊದಲು ಅದಕ್ಕೆ ಬೇಕಾಗಿರೋದನ್ನ ನೀವೇನ್ ಮಾಡ್ಬೇಕಾಗ್ತದೆ? ಕೊಡ್ಬೇಕು. ಕೊಟ್ಟು ಹಾಗೆ ಕೊಡ್ಬೇಕು. ಬಟ್ಟೆ ಹಾಕೊಳ್ತಿರ್ತಾನೆ, ಓಕೆ ಸರಿ. ಹೌದು. ಕ್ಲೀನ್ ಆಗಿರೋ ಬಟ್ಟೆ ಹಾಕೊಂಡು ಹೆಂಗ್ ಇರ್ತದೆ? ನಿನ್ನೆ ಮೊನ್ನೆ ಹಾಕೊಂಡಿರದೆ ಮಲಿನ ಆಗಿರುವಂತ ಬೆವರಿರುವಂತ ಬಟ್ಟೆ ಹಾಕೊಂಡು ಹೆಂಗ್ ಇರ್ತದೆ? ಕ್ಲೀನ್ ಆಗಿದೆ, ಫ್ರೆಶ್ ಆಗಿ. ಫ್ರೆಶ್ ಆಗಿರ್ತದೆ, ಕ್ಲೀನ್ ಆಗಿರೋದು. ಹಾಕೊಂಡು ಮಣ್ಣಾಗಿರೋದು ಹಾಕೊಂಡ್ರೆ ಗಲೀಜು ಅನ್ಸುತ್ತದೆ. ನೀವು ಬಟ್ಟೆ ಹಾಕೊಂಡಿದ್ದೀರೋ ಇಲ್ವೋ? ಹಾಕೊಂಡಿದ್ದೀವಿ. ಅದು ನಿಮ್ಗೆ ಸಹಯೋಗ ಕೊಡ್ತೋ ನಿಮ್ಗೆ ತೊಂದರೆ ಕೊಡ್ತದೋ? ಸಹಯೋಗ ಕೊಟ್ಟು. ಗಲೀಜ್ ಹಾಕೊಂಡಿರುವಂತ ಬಟ್ಟೆ ಹಾಕೊಂಡಾಗ ನಿಮ್ಮ ಗಮನ ಗಲೀಜಾಗಿರೋ ಬಟ್ಟೆ ಕಡೆ ಹೋಗ್ತದೋ ಹೋಗಲ್ಲ? ಕರ್ಮದ ಮಧ್ಯ ಹೋಗುತ್ತೆ. ತೇವ ಆಗಿರುವಂತ ಬಟ್ಟೆ, ಮಣ್ಣಾಗಿರುವಂತ ಬಟ್ಟೆ, ದುರ್ವಾಸನೆ ಬರ್ತಾ ಇರುವಂತ ಬಟ್ಟೆ, ಹರಿದೋಗಿರುವಂತ ಬಟ್ಟೆ ಅದನ್ನ ಧರಿಸಿದಾಗ ಬೇರೆ ಕರ್ಮ ಮಾಡ್ತಾ ಇದ್ದಾಗ್ಲೂ ಕೂಡ ಮಧ್ಯದಲ್ಲಿ ನಿಮ್ಮ ಗಮನ ಎಲ್ಲಿ ಹೋಗ್ತದೆ? ಅದ್ರ ಕಡೆನೆ ಹೋಗುತ್ತೆ. ಕಾರಣ ಗಲೀಜಾಗಿರುತ್ತಲ್ವಾ ಅದು. ಆ ಬಟ್ಟೆಯನ್ನ ಧರಿಸುವ ಮೊದಲು ಏನು ಸ್ವಚ್ಛತೆ ಮಾಡಬೇಕಿತ್ತು ಅದು ನೀವು ಮಾಡಿಲ್ಲ. ಆ ಕೊಳೆಯನ್ನ ಹಾಗೇ ಇಟ್ಕೊಂಡ್ಬಿಟ್ಟು ನೀವೇನ್ ಮಾಡ್ತಿದ್ದೀರಿ? ಕರ್ಮದನ್ನ ಉಪಯೋಗ ಮಾಡ್ತಾ ಇದ್ದೀರ ಅಂತಂದ್ಮೇಲೆ ಕರ್ಮದ ಮಧ್ಯ ಆ ಬಟ್ಟೆ ನಿಮ್ಗೆ ತೊಂದರೆ ಕೊಡ್ತಾ ಇದೆ ಅಲ್ವಾ? ಬಟ್ಟೆಗೆ ಮೇಂಟೈನ್ ಮಾಡಿಲ್ಲ ಅಂದ್ರೆ ತೊಂದರೆ ಕೊಡ್ತದೆ. ಶರೀರ ಗಮನ ಕೊಟ್ಟಿಲ್ಲ ಅಂದ್ರೆ ತೊಂದರೆ ಕೊಡ್ತದೆ. ಮೊಬೈಲಿಗೆ ಕರೆನ್ಸಿ ತುಂಬಿಲ್ಲ, ಚಾರ್ಜಿಂಗ್ ಮಾಡಿಲ್ಲ ಅಂದ್ರೆ ತೊಂದರೆ ಕೊಡ್ತದೋ ಕೊಡಲ್ವೋ?
ಕೊಡ್ತೈತೆ ಹಾಗಿದ್ರೆ ಮನಸ್ಸಿಗೆ ಆಹಾರ ಕೊಟ್ಟಿಲ್ಲ ಅಂತಂದ್ರೆ ತೊಂದರೆ ಕೊಡೋದಿಲ್ವಾ? ಕೊಡುತ್ತೆ. ಕೊಡ್ತೈತೆ ದಿನಕ್ಕೆ 1 ಗಂಟೆ ಕಾಫಿ ಕುಡಿಸೋದು ಗೊತ್ತು ನಿಮಗೆ, ಮುಖ ಒರೆಸ್ಕೊಳ್ಳೋದು ಗೊತ್ತು, ಕೈ ತೊಳ್ಕೊಳ್ಳೋದು ಗೊತ್ತು, ಮೊಬೈಲ್ ಚಾರ್ಜಿಂಗ್ ಕಡಿಮೆ ಆದ್ರೆ ಚಾರ್ಜಿಂಗ್ ಮಾಡೋದು ಗೊತ್ತು. ಯಾವ್ದು ಗೊತ್ತಿಲ್ಲ? ಹೌದು ಯಾವ್ದು ಗೊತ್ತಿಲ್ಲ? ಮನಸ್ಸು ಕೊಡೋದು ಮನಸ್ಸನ್ನ ಪದೇ ಪದೇ ಈಶ್ವರಿ ನೆನಪಿನಲ್ಲಿ ಸ್ವಚ್ಛ ಮಾಡೋದು, ಆಹಾರ ಕೊಡೋದು, ಮಾನಸಿಕ ಆರೋಗ್ಯದ ಕಡೆಗೆ ಎಷ್ಟು ಗಮನ ಕೊಡಬೇಕು ಅದು ನಾವು ಕೊಡ್ತಾ ಇಲ್ಲ. ಹೌದು ಇಲ್ಲಿ ಬಾಬಾ ಹೇಳ್ತಾ ಇರೋದು ಮನ ಜೀತ್ ಜಗಜ್ಜೀತ್ ಅಂತಂದ್ರೆ ಮಕ್ಕಳೇ, ವಿಶ್ವಕ್ಕೆ ಸಪ್ತಗುಣಗಳು ಹೋಗು ತಲುಪುವ ಮೊದಲು ನಿಮ್ಮ ಮನಸ್ಸಿನ ಮೂಲಕ ಆ ಸಪ್ತಗುಣಗಳು ಪಾಸ್ ಆಗ್ಬೇಕು ಅಂತಂದ್ರೆ ಆ ಶಾಂತಿಯ ಅನುಭವ ನಿಮಗೆ ಆಗ್ಬೇಕು. ಆಗ್ತಾ ಇದೆಯಾ? ಆಗ್ಬೇಕು ಆಗ್ತಾ ಇದೆಯಾ? ಆ ಅನುಭವ ಮಾಡ್ಲಿಕ್ಕೆ ಅಷ್ಟು ಸಮಯ ನಿಮ್ಮ ಮನಸ್ಸು ಪರಮಾತ್ಮನಲ್ಲಿ ಇರ್ತಾ ಇದೆಯಾ? ಆ ಆಹಾರ ತಿಂದು ಆ ಆಹಾರ ನಿಮ್ಗೆ ಖುಷಿ ಕೊಡ್ತಾ ಇದೆಯಾ? ಮನಸ್ಸು ಶಾಂತಿ ಬೇಕು ಅಂತ ಕೇಳ್ತಾ ಇದೆಯೋ ಇಲ್ವೋ? ಇರ್ತಾ ಇದೆ. ಅದು ಕೊಡ್ತಾ ಇದ್ದೀರಾ ನೀವು? ಇಲ್ಲ ಅದಕ್ಕೆ ಸಿಕ್ಲಿಲ್ಲ ಅಂತಂದ್ರೆ ವಿಶ್ವಕ್ಕೆ ಎಲ್ರಿ ಹೋಗ್ತದ ಅದು? ಬಾಯಿಗೆ ಊಟ ಕೊಟ್ಟಿರೋದು ಹೊಟ್ಟೆಗೆ ಹೆಂಗ್ರಿ ಹೋಗ್ತದೆ? ಕೈ ಕಾಲಿಗೆ ಹೇಗ್ರಿ ಶಕ್ತಿ ಹೋಗ್ಬಿಡ್ತಲ್ಪತ್ತೆ? ಇದನ್ನ ಬಾಬಾ ಹೇಳ್ತಾ ಇರುವಂತದ್ದು. ಮಕ್ಕಳೇ, ವಿಶ್ವ ಕಲ್ಯಾಣಕಾರಿ ಅಂತ ಎರಡೆರಡು ಕೈ ಎತ್ತೀರಿ ಸರಿ, ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳ್ತೀರಾ ಸರಿ, ಆದ್ರೆ ವಾಸ್ತವಿಕತೆ ಏನು, ಸತ್ಯತೆ ಏನು? ಇದು ಬಾಬಾ ನಮ್ಗೇನ್ ಮಾಡ್ತಿದ್ದಾರೆ? ಹೇಳ್ತಾ ಇದ್ದಾರೆ. ಪ್ರಶ್ನೆ ಕೇಳ್ತಾ ಇದ್ದಾರೆ. ಮನ್ ಜೀತೆ ಜಗತ್ ಅಂದ್ರೆ ಬೆಳಗಿಂದ ಅಷ್ಟೇ. ರಾತ್ರಿಯವರೆಗೂ ಆ ದಿನ ಮಾಡುವಂತ ಕರ್ಮದಲ್ಲಿ ಮಧ್ಯದಲ್ಲಿ ಮನಸ್ಸು ನಿಮ್ಗೆ ತೊಂದ್ರೆ ಕೊಡ್ತಾ ಇದೆ. ಕೊಡಬೇಕು ಕೊಡಬಾರ್ದು? ಕೊಡಬಾರ್ದು. ಹಾಗಿದ್ರೆ ತೊಂದ್ರೆ ಕೊಟ್ಟಿದ್ದು ಇಲ್ಲೋ ಅಂತ ಹೆಂಗ್ ಗೊತ್ತಾಗ್ತದೆ? ಅನುಭವ. ಯಾವಾಗ ಗೊತ್ತಾಗ್ತದೆ? ಯಾವಾಗ ಗೊತ್ತಾಗ್ತದೆ? ನಿಮ್ ಮಕ್ಕಳು ತೊಂದರೆ ಕೊಡ್ತಿದ್ದಾರೆ ಅಂತ ಯಾವಾಗ ಗೊತ್ತಾಗ್ತದೆ? ತೊಂದ್ರೆ ಕೊಟ್ಟರೆ ಗೊತ್ತಿದೆ. ಸುಮ್ನೆ ಕುತ್ಕೊಳ್ಳೋದಿಲ್ಲ ಅವ್ರು. ಇರೋದನ್ನೆಲ್ಲ ಏನ್ ಮಾಡ್ತಾರೆ? ಕಿತ್ತಾಕ್ತಾ ಇರ್ತಾರೆ, ಏನ? ಇಡ್ತಾ ಇರ್ತಾರೆ, ಅದು ಕಿವಿ ಹಿಡ್ದು ಎಳಿತಾ ಇರ್ತಾರೆ ಎತ್ಕೊಂಡಿದ್ದಿದ್ರೆ ಅಲ್ವಾ? ಒಂದ್ ಕಡೆ ಕುತ್ಕೊಳ್ಳೋದಿಲ್ಲ ಅವ್ರು. ತೊಂದರೆ ಕೊಡ್ತಾ ಇದ್ದಾರೆ ಅಂತ ನಿಮ್ ಕೆಲಸ ಮಾಡ್ಲಿಕ್ಕೆ ನಿಮ್ಗೆ ಬಿಡೋದಿಲ್ಲ. ಇಲ್ಲ. ಹಾಗೆ ನಿಮ್ಮ ಮನಸ್ಸನ್ನ ಒಯ್ದ್ಬಿಟ್ಟು ಪರಮಧಾಮದಲ್ಲಿ ಇಡ್ತೀರ, ಹೌದಾ? ಯಾಕೆ? ಸ್ವಚ್ಛ ಆಗದೆ. ಹೆಚ್ಚಾಗಿ. ಓಕೆ, ನಿಮ್ಮೊಂದ್ ಸಣ್ಣ ಮಗುನ ಸ್ನಾನಕ್ಕಂತ ಕರ್ಕೊಂಡು ಹೋಗೋದು. ಎಲ್ಲಿ ಕರ್ಕೊಂಡು ಹೋಗೋದು? ಎಲ್ಲಿ? ಬಾತ್ರೂಮ್. ಹಾ, ಅಲ್ಲಿ ಕರ್ಕೊಂಡು ಹೋದಾಗ ಆ ಮಗು ಸುಮ್ನೆ ಇರೋದೇ ಇಲ್ಲ. ಅಲ್ಲಿರುವಂತದ್ದು ಸೋಪನ್ನು ಎಳೆಯೋದು, ಪೇಸ್ಟ್ ಎಳೆಯೋದು, ಪ್ಲೇಸ್ಟ್ ಓಪನ್ ಮಾಡಿ ಹಾಕೋದು, ನಿಮ್ಮ ಬಟ್ಟೆಗೆ ಹಾಕೋದು, ನೀರ್ ಹಾಕ್ಬಿಟ್ಟು ನಿಮ್ಮ ಮೇಲೆ ಚೆಲ್ಲೋದು. ಹಳೆ ಕಾಲದಲ್ಲಿ ಏನಿತ್ತು ಅಂದ್ರೆ ಸ್ನಾನ ಮಾಡ್ಬೇಕಂದ್ರೆ ಈ ಕಟ್ಟಿಗೆ ಒಲೆ ಇರ್ತಿತ್ತಲ್ಲ, ಕಟ್ಟಿಗೆ ಒಲೆಯಲ್ಲಿ ಬೂದಿ ಬರ್ತಾ ಇದ್ದ, ಬೂದಿನ ತಗೊಳ್ಳೋದು, ಹಂಗೆಲ್ಲ ಮಾಡಿದಾಗ ಹೌದು. ನೀವ್ ಮಗು ಚೆನ್ನಾಗಿ ಸ್ನಾನ ಮಾಡಿಸ್ತೀರೋ ಮಾಡ್ಸಲ್ವೋ? ಆಗಲ್ಲ. ಏನ್ ಮಾಡ್ತೀರಿ? ಎರಡೇ ಡೇಟ್ ಕೊಡ್ತೀವಿ. ಕೊಡ್ತಿರ್ತಾನೆ. ಹಾಗೆ ಮನಸ್ಸಿಗೂ 2 ಡೇಟ್ ಕೊಡಿ ನೋಡೋಣ. ನಿಮ್ಮ ಮನಸ್ಸು ಅದ್ರ ಮೇಲೆ ಸಂಪೂರ್ಣ ಅಧಿಕಾರ ನಿಮ್ದೇ ತಾನೆ. 5,000 ವರ್ಷನೂ ಅದರ ಹೌದು. ಅಧಿಕಾರ ನಿಮ್ದೇನೆ. ಬೇರೆ ಯಾರು ನೀವು ಕೊಟ್ರೆ ಮಾತ್ರ ಅವ್ರು ತಗೊಳ್ಬಹುದೇ ಹೊರತು ಇಲ್ಲ ಅಂತ ಬೇರೆಯವ್ರು ತಗೊಳ್ಳಿಕ್ಕೆ ಆಗೋದಿಲ್ಲ. ಅಂತ ಮನಸ್ಸಿನ ಮೇಲೆ ನೀವೆಷ್ಟು ಕಂಟ್ರೋಲಿಂಗ್ ಪವರ್ ತಗೊಂಡಿದ್ದೀರಿ? 4 ಗಂಟೆ ಕುತ್ಕೊಂಡಿದ್ದೀರಾ, 4:45 ಆ ಮನಸ್ಸು ಸಂಪೂರ್ಣವಾಗಿ ಯಾರ ಕೈಯಲ್ಲಿ ಇರ್ಬೇಕು? ಬಾಬನ ಕೈ. ಬಾಬಾ ಅವ್ರ ಜೊತೆ ಮಧ್ಯ ವ್ಯಕ್ತಿ, ಪತಿ, ಕೆಲಸ, ಯೋಚನೆ, ಚಿಂತನೆ, ಪುರುಷಾರ್ಥ ಎಲ್ಲೂ ಕೂಡ ಏನಾಗಬಾರ್ದದು? ಹೋಗಬಾರ್ದು. ಆ ರೀತಿ 45 ನಿಮಿಷ ಸಂಪೂರ್ಣವಾಗಿ ನಿಮ್ಮ ಮನಸ್ಸು ಬಾಬನಲ್ಲಿ ಇರುತ್ತಾ? ಇರೋದಿಲ್ಲ. 45 ನಿಮಿಷ ಇಲ್ಲಿ ಅನ್ನೋರೆ 4.25 ನಿಮಿಷನೇ ಇರೋದಿಲ್ಲ. ಎಲ್ಲಾ ಲೆಕ್ಕ ಹಾಕಿದ್ರೆ ಹೌದು. ಕಂಟಿನ್ಯೂಸ್ ಬಿಡಿ, ಎಲ್ಲಾ ಟೋಟಲ್ ಲೆಕ್ಕ ಹಾಕಿದ್ರು ಕೂಡ 4.25 ನಿಮಿಷ ಏನಾಗುದು? ಸಂಪೂರ್ಣವಾಗಿ ಬಾಬನಲ್ಲಿ ಇರುವುದಿಲ್ಲ. ಅಂದ್ರೆ ಏನರ್ಥ? ಇನ್ನೂ ನಿಮಗೆ ಮನಸ್ಸು ಹೇಳುವಂತ ಸಾಧನದ ಮೇಲೆ ಜಯ ಸಿಕ್ಕಿಲ್ಲ. ಕಾರಣ ಆಗಿಲ್ಲ. ಕಾರಣ ಮನಸ್ಸಿಗೆ ಕೊಡ್ಬೇಕಾಗಿರೋದನ್ನ ಕೊಟ್ಟಿಲ್ಲ. 5,000 ವರ್ಷದಲ್ಲಿ ಏನ್ ಸಾಲ ಮಾಡಿದಿರಲ್ಲ, ನಿಮ್ಮ ಪಕ್ಕದಲ್ಲಿರುವಂತ ಮನಸ್ಸಿನ ಸಾಲನೇ ಇನ್ನೂ ತೀರಿಲ್ಲ. ಅರ್ಥ ಆಗ್ತಿದ್ಯಾ?
ಏನು ನೀವು ರಾಜಯೋಗ ಮಾಡ್ತಿದ್ದೀರಿ, ಆ ರಾಜಯೋಗದಿಂದ ನಿಮ್ಮ ಮನಸ್ಸಿನ ಸಾಲನೇ ತೀರದೇ ಇರುವಂತ ಕಾರಣದಿಂದ ಆ ಮನಸ್ಸು ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ ವಿಷಯ ಏನು ಅಂತ? ಹ್ಮ್ ಮನಸ್ಸಿನ ಲೆಕ್ಕಾಚಾರ ಕ್ಲಿಯರ್ ಆಗಿದ್ದಿದ್ರೆ ಏನಾಗ್ತದೆ, ಆ ಸಪ್ತ ಗುಣಗಳು ಮತ್ತೆ ಮುಂದೆ ಹೋಗ್ತಾವಲ್ವಾ? ಎಲ್ಲಿಗೆ ಹೋಗ್ತವೆ? ಬುದ್ಧಿಗೆ ಹೋಗುತ್ತೆ, ವಿಶ್ವ ವಿಶ್ವಕ್ಕೆ, ಆಮೇಲೆ ಬುದ್ಧಿಗೆ, ಆಮೇಲೆ ಸಂಸ್ಕಾರಕ್ಕೆ. ಇಲ್ಲಿ ಲೆಕ್ಕಾಚಾರಣೆ ಕ್ಲಿಯರ್ ಆಗಿಲ್ಲ ಅಂದ್ರೆ ಮುಂದೆ ಎಲ್ಲಿ ಹೋಗ್ತದೆ? ಹೋಗಲ್ಲ. ಎಂತ ವಿಪರ್ಯಾಸ, ಎಂತಹ ಮೂರ್ಖತನ ಅಂತಂದ್ರೆ, ನನ್ನ ಮನಸ್ಸಿಗೆನೆ ಪರಮಾತ್ಮನ ಶಕ್ತಿ ಸಾಕಾಗ್ತಾ ಇಲ್ಲ, ನಾವೊಂದು ದೊಡ್ಡ ಬ್ರ್ಯಾಂಡ್ ಹಾಕೊಂಡಿದೀವಿ, ನಮ್ಮ ಹತ್ರ ಸೀಲ್ ಹಾಕೊಂಡಿದೀವಿ. ನಾನು ಯಾರು? ಬ್ರಹ್ಮಕುಮಾರ ಕುಮಾರಿ. ವಿಶ್ವ ಕಲ್ಯಾಣಿ. ಯಾರು? ವಿಶ್ವ ಕಲ್ಯಾಣ. ಅದೇನರ್ಥ? ನೀವು ಮಾಡಿರುವಂತ ಆಹಾರ ನಾಲಿಗೆಗೆ ತಲುಪ್ತಾ ಇಲ್ಲ, ನಾನು ಊರ್ನವ್ರಿಗೆಲ್ಲ ಊಟ ಕೊಡ್ತೇನಂತೆ. ಇದು ವಾಸ್ತವಿಕತೆ. ಇದನ್ನ ಬಾಬಾ ನಮಗೆ MRI ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಇವತ್ತು ಹೇಳ್ತಿದ್ದಾರೆ. ಏನಂತ? ಮಕ್ಕಳೇ, ರಾಜಯೋಗ ಮಾಡ್ತೀರಾ, ಯಾವ್ದೊಂದು ಅರ್ಧ ಗಂಟೆ ಯೋಗ ಮಾಡ್ತೀರಾ, ಉಳಿದಿರೋ ಟೈಮ್ ಎಲ್ಲ ಮನಸ್ಸನ್ನ ಲೌಕಿಕದಲ್ಲಿ ಇಟ್ಬಿಟ್ಟು ಚೆನ್ನಾಗಿ ವಿಕಾರಮವನ್ನೇನ್ ಮಾಡ್ತೀರಾ? ಮಾಡ್ಕೊಳ್ತೀರಾ. ಮಧ್ಯ ಮಧ್ಯದಲ್ಲಿ ಒಂದೊಂದು ಗಂಟೆ ಇಲ್ಲಿ ಒಂದೊಂದು ನಿಮಿಷ ಅದನ್ನು ಸ್ವಚ್ಛ ಮಾಡೋದಿಲ್ಲ. ಪ್ರತಿದಿನ ಮೆತ್ಕೊಂಡ್ ಬರೋದು, ಬಾಬಾ ಕ್ಲೀನ್ ಮಾಡೋದು, ಮೆತ್ಕೊಂಡು ಬರೋದು, ಕ್ಲೀನ್ ಮಾಡೋದು. ಇದರಲ್ಲೇ ಜೀವನ ಏನಾಯ್ತು? ಕಳೀತಾ ಇದೆ. ಇಲ್ಲೊಂದು 100 ರೂಪಾಯಿ ಸಂಪಾದನೆ ಮಾಡೋದು, 500 ರೂಪಾಯಿ ಸಾಲ ಮಾಡೋದು, 50 ರೂಪಾಯಿ ಸಂಪಾದನೆ ಮಾಡೋದು, 5,000 ರೂಪಾಯಿ ಸಾಲ ಮಾಡೋದು. ಏನಾಗ್ತದೆ? ಇನ್ನೂ ಸ್ವಲ್ಪ ಮೇಲಕ್ಕೆ ಆಗ್ತದೆ. ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗ್ತದೋ ಡೌನ್ ಆಗತ್ತೋ? ಡೌನ್ ಆಗ್ತೈತೆ. ಅದನ್ನೇ ಬಾಬಾ ಹೇಳ್ತಾರೆ, ವಿಶ್ವದ ಮೇಲೆ ಜಯ ಪ್ರಾಪ್ತಿ ಮಾಡ್ಬೇಕು ಅಂತಂದ್ರೆ ಮೊದಲು ಮನಸ್ಸಿನ ಮೇಲೆ ನಿಮ್ಗೆ ಜಯ ಸಿಕ್ಕಿದೆ. ಫಸ್ಟ್ ನಿಮ್ಗೆ ಸಂಪಾದನೆ ಏನು ಬರ್ತದೆ, ಆ ಸಂಪಾದನೆಯಿಂದ ನಿಮ್ಮ ಫಲಿತಾಂಶವನ್ನು ನೀವೇನ್ ಮಾಡ್ಬೇಕು? ಚೆಕ್ ಮಾಡು. ಈಗ ಹೇಳಿ, ಒಂದು ದಿನಕ್ಕೆ ನಿಮ್ಮ ಮನಸ್ಸಿಗೆ ಬೇಕಾಗಿರುವಷ್ಟು ಶಾಂತಿ, ನೆಮ್ಮದಿ, ಖುಷಿ, ಆನಂದ ಸದಾ 24 ಅವರ್ ಇರತ್ತಾ? ಇರಲ್ಲ. ಉಳಿದವ್ರೇನ್ ಹೇಳ್ತೀರಿ? ಇದಲ್ಲ. ಇರಲ್ಲ ಅಲ್ವಾ? ಈ ನಿಮ್ಗೆ ಬೇಕಾಗಿರುವಷ್ಟೇ ಊಟ ಇಲ್ಲ ಅಂತ ನಿಮ್ ಪತಿಗೆ ಎಲ್ಲಿಂದ ಕೊಡ್ತೀರಿ? ಮಕ್ಕಳಿಗೆ ಎಲ್ಲಿಂದ ಕೊಡ್ತೀರಿ? ಕೊಡ್ಲಿಕ್ಕೆ ಆಗಲ್ಲ ತಾನೆ. ಅವಾಗ ಲೆಕ್ಕಾಚಾರ ಹೆಂಗ್ ಕ್ಲಿಯರ್ ಆಗ್ತದೆ? ಆಗೋದಿಲ್ಲ. ಇಷ್ಟು ವರ್ಷ ಆದ್ರೂ ನಮ್ಮ ಮನೆಯವ್ರು ನಮ್ಮ ಮಾತು ಕೇಳೋದಿಲ್ಲ, ಬೈತಾನೆ ಇರ್ತಾರೆ, ಮಕ್ಕಳ ಮಾತು ಕೇಳೋದಿಲ್ಲ. ಯಾಕೆ ಕೇಳೋದಿಲ್ಲ? ನಾವಿನ್ನೂ ಲೆಕ್ಕಾಚಾರ ಇನ್ನು ಸಾಲ ಅವ್ರದ್ದು ತೀರ್ಸಿಲ್ಲ. ತೀರಿಲ್ಲ. ಆ ಸಾಲ ಬಡ್ಡಿ, ಚಕ್ರ ಬಡ್ಡಿ ಸುಸ್ತಿ ಆಗ್ಬಿಟ್ಟು ಹೆಚ್ಚಿಗೆ ಆಗ್ತಾ ಇದೆ. ಅವಾಗ ಅವರು ಸಿಟ್ಟು ಮಾಡದೆ ಬೈದೇನೆ ನಿಮ್ಗೆ ಪೂಜೆನ ಮಾಡ್ತಾರೆ ಅಥವಾ ಆರತಿ ಮಾಡ್ತಾರ? ಊರನ್ನೆಲ್ಲ ಸಾಲ ಮಾಡಿ ಮನೆಯಿಂದ ಹೊರಗಡೆ ಹೋದ್ಮೇಲೆ ಎಲ್ಲ ನಿಮ್ಗೆ ಪೂಜೆ ಮಾಡ್ತಾರಲ್ವಾ, ಉಳಿಸ್ಬಿಟ್ಟು ಕೂತ್ಕೊಳ್ರಿ ಅಂತ ಬಿಟ್ಟು ನಿಮ್ಗೆ ಹೂವು ಹಾಕ್ಬಿಟ್ಟು ಹಾರ ಹಾಕ್ಬಿಟ್ಟು ಏನ್ ಮಾಡ್ತಾರೆ? ಬೈತಾರೆ ಅಂತ ಯಾಕೆ ಬೈತಾರೆ? ಸಾಲ ಮಾಡಿದ್ರೆ ಅವ್ರಿಗಿನ್ನ ಸಾಲ ತೀರ್ಸಿಲ್ವಾ? ಅದು ಲೆಕ್ಕ ಮಾಡ್ಕೊಳ್ಳಿ. ಆದ್ಮೇಲೆ ಪ್ರತಿದಿನ ಎಷ್ಟು ಸಮಯ ನಾನು ಸೀರಿಯಸ್ ಆಗಿ ಆಧ್ಯಾತ್ಮಿಕ ಸಂಪಾದನೆ ಮಾಡ್ತಾ ಇದ್ದೀರಿ. ಶರೀರ ಕುಳಿಸಿದ ಮಾತ್ರಕ್ಕೆ ಸಂಪಾದನೆ ಇಲ್ಲ. ಅಂಗಡಿ ಹೋಗಿ ಕೂತ್ಕೊಂಡ ತಕ್ಷಣ ವ್ಯಾಪಾರ ಆಯ್ತು ಅಂತ ಲೆಕ್ಕ ಅಲ್ಲ. ಕಸ್ಟಮರ್ ಬರ್ಬೇಕಲ್ಲಿ. ಅಲ್ಲಿ ಮನಸ್ಸನ್ನು ಹೋಗ್ಬಿಟ್ಟು ಅದನ್ನು ಕೊಡು, ಇದನ್ನು ಕೊಡು, ಇದನ್ನು ಕೊಡು, ಅದನ್ನು ಕೊಡೋದು, ಬರೀ ಬೇಡೋದು, ಬಬ್ಬೆ ಹೊಡೋದು, ಕೂಗೋದು, ನಿದ್ರೆ ಮಾಡೋದು, ಇಷ್ಟೇ ಬಿಟ್ರೆ ಅಲ್ಲಿ ಈಶ್ವರೀಯ ಶಕ್ತಿಯ ಪ್ರವಾಹ ಆಗ್ತಾ ಇಲ್ಲ. ಅಂದ್ರೆ ಬಾಬಾ ವಾಸ್ತವಿಕತೆ ಏನ್ ಹೇಳ್ತಾರೆ ಅಂತಂದ್ರೆ, ವಿಶ್ವದಲ್ಲಿ ಕೊಡೋದು ಆಮೇಲೆ ಮಗು, ಮೊದಲ ಸಾಧನವಾದಂತ ಮನಸ್ಸಿನ ಎಷ್ಟು ಬೇಕೋ ಅಷ್ಟು ನಿನ್ ಸಾಲವನ್ನು ಇನ್ನು ತೀರಿಸಿಲ್ಲ. ಒಂದು ವೇಳೆ ತೀರಿಸಿದ್ದೇ ಆದ್ರೆ ಎಷ್ಟು ತೀರಿಸ್ತಿರೋ ಅಷ್ಟು ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲ್ ಅಲ್ಲಿ ಬರ್ತದೆ. ಹಾಗೆ ಮನಸ್ಸಿಗೇನ್ ಬೇಕು? ಮನಸ್ಸು ಗೋಬಿ ಮಂಚೂರಿ ಬೇಕು ಅಂತ ಹೇಳುತ್ತಾ? ಇಲ್ಲ. ಶಾಂತಿ ಬೇಕು ಅಂತ ಹೇಳ್ತದೆ ಅಲ್ವಾ? ನೆಮ್ಮದಿ ಬೇಕು ಅಂತ ಹೇಳ್ತದೆ, ಖುಷಿ ಬೇಕು ಅಂತ ಅನ್ಸುತ್ತೆ ಅಲ್ವಾ? ಅದನ್ನು ಮಾತ್ರಷ್ಟು ಕೊಡ್ತಾ ಇದ್ದೀರಿ ನೀವು? ಕೊಡ್ತಾ ಇಲ್ಲ. ಎಷ್ಟು ಕೊಡ್ತಾ? ಅವ್ರಿಗೆ ಕೊಡು, ಇವ್ರಿಗೆ ಕೊಡು, ಮತ್ತೊಬ್ಬರಿಗೆ ಕೊಡು, ಮಗದೊಂದಿಗೆ ಕೊಡು. ಅದಕ್ಕೆ ಎಷ್ಟು, ಆ ಮನಸ್ಸಿಗೆ ಎಷ್ಟು ಕೊಡ್ತಾ ಇದ್ದೀರಾ? ಬೆಳಗಿಂದ ಸಾಯಂಕಾಲದವ್ರಿಗೆ ಬಂದವ್ರಿಗೆಲ್ಲ ಊಟ ತಿಂಡಿ ಮಾಡಾಕಿ ನಿಮ್ಮ ಶರೀರಕ್ಕೆ ಊಟ ಕೊಡ್ಬೇಡಿ, ಏನಾಗ್ತದೆ? ಸುಸ್ತಾಗುತ್ತೆ.
ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾವಾಗ ಆ ಈಶ್ವರೀಯ ಶಕ್ತಿ ಪ್ರವಾಹ ಆಗ್ತದೋ, ಮನಸ್ಸು ಇಷ್ಟು ನಿಮ್ಮ ಕಂಟ್ರೋಲ್ ಅಲ್ಲಿ ಇರ್ತದೋ. ಮನಸ್ಸು ಯಾವಾಗ ಕಂಟ್ರೋಲ್ ಅಲ್ಲಿ ಇರ್ತದೆ? ಯಾವಾಗ ಪರಮಾತ್ಮನ ಒರಿಜಿನಲ್ ಗುಣವನ್ನ ಮನಸ್ಸಿಗೆ ಕೊಡ್ತಾ ಹೋಗ್ತಿರೋ, ಅದಕ್ಕೆ ಬೇಕಾಗಿರೋದನ್ನ ಕೊಡ್ತಾ ಹೋಗ್ತಿರೋ, ಅವಾಗ ಮನಸ್ಸು ಏನಾಗ್ತದೆ? ಕಂಟ್ರೋಲ್ ಆಗ್ತದೆ. ನಿಮ್ಮ ಮಕ್ಕಳು ಯಾವಾಗ ಕಂಟ್ರೋಲಿಗೆ ಬರ್ತಾರೆ? ಕೈಗೆ ಮೊಬೈಲ್ ಕೊಟ್ಟಾಗ. ಅದು ನೋಡಿ, ಪಕ್ಕಾ ಆನ್ಸರ್ ಇದೆ. ಅವ್ರಿಗೆ ಬೇಕಾಗಿರೋದನ್ನ ಕೊಟ್ಟಾಗ ಅಲ್ಲಾಡಿ ಅಂತೇಳಿ ಅಲ್ಲಾಡೋದಿಲ್ಲ. ಅವ್ರು ಹೆಂಗ್ ಕುಂತಿರ್ತಾರೆ? ಮೂರ್ತಿ ಕೂತ್ಕೊಂಡಿರ್ತಾರೆ. ಹೌದಾ? ಊಟ ಬೇಕಾ? ಬೇಡ. ತಿಂಡಿ ಬೇಕಾ? ಬೇಡ. ಸ್ಕೂಲಿಗೆ ಹೋಗ್ಬೇಕಾ? ಬೇಡ. ಏನು ಬೇಡ ಅವ್ರಿಗೆ. ಅವ್ರಿಗೆ ಮೊಬೈಲ್ ಕೊಟ್ಬಿಟ್ರೆ ಮುಗೀತು, ಅಲ್ವಾ? ಇನ್ನು ಕೆಲವೊಂದ್ಸಲ ಏನ್ ಮಾಡ್ತಾರೆ ಗೊತ್ತಾ? ಮಕ್ಕಳಿಗೆ ಈ ತಾಯಂದಿರು ಕೆಲಸ ಮಾಡ್ಬೇಕಾದ್ರೆ, ನೋಡಪ್ಪ ನೀನು ಅರ್ಧ ಗಂಟೆ ಮೊಬೈಲ್ ಕೊಡ್ತಾನೆ, ಅಲ್ಲಿ ಅಂಗಡಿಗೆ ಹೋಗ್ಬಿಟ್ಟು ರವಾ ತಗೊಂಡ್ ಬಾ ಅಂತ ಹೇಳ್ತಾನೆ. ಅವ್ನು ಪಟ್ಟಂತ ಹೋಗ್ಬಿಟ್ಟು ತಗೊಂಡ್ ಬರ್ತಾನ. ಯಾಕೆ ಹೇಳಿ? ಮೊಬೈಲ್ ಮೊಬೈಲ್ ಸಿಗ್ತದಲ್ಲ ಅಂತ. ಹಾಗೆ ಆದ್ಮೇಲೆ ರಾಜಯೋಗದಲ್ಲಿ ನಿಮ್ಮ ಮನಸ್ಸು ನಿಮ್ಮ ಮಾತನ್ನ ಕೇಳಬೇಕು, ಪರಮಧಾಮದಲ್ಲಿ ಇರಬೇಕು, ಈಶ್ವರೀಯ ಸೇವೆಗೆ ನಿಮಿತ್ತ ಆಗ್ಬೇಕು ಅಂತಂದ್ರೆ ಮೊದಲು ಈಶ್ವರೀಯ ಶಕ್ತಿಯನ್ನ ಯಾರಿಗೆ ಕೊಡ್ಬೇಕು? ಯಾರಿಗೆ ಕೊಡಬೇಕು? ಮನಸ್ಸಿಗೆ ಕೊಡಬೇಕಾಗ್ತದೆ. ಮಾನಸಿಕ ಶಾಂತಿ, ಮಾನಸಿಕ ನೆಮ್ಮದಿ, ಅಲ್ವಾ? ಅದೆಲ್ಲಿ ಸಿಗ್ತದೆ? ಪರಮಾತ್ಮನಿಂದನೇ ಸಿಗ್ತದೆ. ಆದ್ಮೇಲೆ ಬಂಗಾರ ಮಾಡ್ಕೊಳ್ಳೋದ್ರಿಂದ, ಬಟ್ಟೆ ಹಾಕೊಳ್ಳೋದ್ರಿಂದ, ಬಿಲ್ಡಿಂಗ್ ನೀವು ತೆಗೆದುಕೊಳ್ಳೋದ್ರಿಂದ, ಅದ್ರಲ್ಲಿ ವಾಸ ಮಾಡೋದ್ರಿಂದ ಮನಸ್ಸಿಗೆ ಬೇಕಾಗಿರುವಂತ ಆಹಾರ, ಆರೋಗ್ಯ ಸಿಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಮಂಜೀತೆ ಯಾರ ಮೇಲೆ ಜಯ ಪ್ರಾಪ್ತಿ ಮಾಡ್ಬೇಕು ನೀವು? ಮನಸ್ಸಿನ ಪತಿ ಮೇಲ? ಇಲ್ಲ, ಮಕ್ಕಳ ಮೇಲ? ಇಲ್ಲ, ನಿಮಿತ್ತ ಸೆಂಟರ್ ಟೀಚರ್ ಮೇಲ? ಇಲ್ಲ, ಶರೀರದ ಮೇಲ? ಯಾರ ಮೇಲೆ? ಮನಸ್ಸಿನ ಮೇಲೆ. ಅಂದ್ರೆ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಮನಸ್ಸು ಎಷ್ಟು ಶುದ್ಧವಾಗತ್ತೋ ಅಷ್ಟು ಆತ್ಮದಲ್ಲಿ ಶಕ್ತಿ ಆರಾಮಾಗಿ ಏನಾಗ್ತದೆ? ಹೊರಗಡೆಗೆ ಹೋಗ್ತಾ ಇರ್ತದೆ. ಓಕೆನಾ? ಒಂದು ರೂಮ್ ಇದೆ, ಕತ್ಲೆ ಇದೆ. ಏನಿದೆ? ಕತ್ಲೆ. ಕಾರಣ ಬೆಳಕು, ಸೂರ್ಯ ಇಲ್ಲ. ಬೆಳಕಿನ ಅಲ್ಲೊಂದು ಬಲ್ಬ್ ಹಾಕ್ತೀರಾ, ಏನಾಗ್ತೀರಿ? ಬಲ್ಬ್. ಯಾಕೆ ಹಾಕಿದಿರಿ? ಬೆಳಕ್ ಬರುತ್ತೆ. ಸರಿ, ಬಲ್ಬ್ ಹಾಕಿದ ತಕ್ಷಣ ಬೆಳಕು ಬರ್ತದೋ ಬರಲ್ವೋ? ಬರಲ್ಲ. ಸ್ವಿಚ್ ಹಾಕ್ಬೇಕು. ಏನ್ ಮಾಡ್ಬೇಕು? ಸ್ವಿಚ್. ಸರಿ, ಸ್ವಿಚ್ ಹಾಕ್ಬೇಕು. ಸರಿ, ಸ್ವಿಚ್ ಹಾಕಿದ್ರಿ, ಬಲ್ಬ್ ಹಾಕಿದ್ರಿ, ಕರೆಂಟ್ ಇದೆ, ಬೆಳಕು ಬರ್ತದೋ ಬರಲ್ವೋ? ಆನ್ ಮಾಡಿದ್ರಿ, ಬೆಳಕು ಬರ್ತದೋ ಬರಲ್ವೋ? ಬೆಳಕು ಬರ್ತದೋ? ಕರೆಂಟ್ ಇದೆ, ಸ್ವಿಚ್ ಹಾಕಿದಿರಿ, ಓಕೆನಾ? ಅಲ್ಲಿ ಬಲ್ಬ್ ಆನ್ ಆಗಿದೆ, ಬೆಳಕು ಬರ್ತದೋ ಬರಲ್ವೋ? ಬರ್ತದೆ. ಸರಿ, ಈಗ ನೀವು ಹೋಲ್ಡರ್ಗೆ ಬಲ್ಬ್ ಹಾಕಿದ್ರಿ, ಓಕೆನಾ? ಯಾವಾಗ ಹಾಕಿದ್ದು? 5,000 ವರ್ಷದ ಹಿಂದೆ. ಎಷ್ಟು? 5,000. ಆಮೇಲೆ ಬಲ್ಬ್ ತೆಗೆದೇ ಇಲ್ಲ, ಅಲ್ಲೇ ಇದೆ, ಅದಕ್ಕೆ ಮೇಂಟೈನು ಮಾಡಿಲ್ಲ. ಆ ಬಲ್ಬ್ ಹೆಂಗಿರ್ತದೆ? ಧೂಳಾಗಿರುತ್ತೆ. ಹಾಗೇ ಇಟ್ಕೊಂಡ್ಬಿಟ್ಟು ಸ್ವಿಚ್ ಆನ್ ಮಾಡಿದ್ರೆ ಆವಾಗ ರೂಮ್ ನಲ್ಲಿ ಚೆನ್ನಾಗಿ ಪ್ರಕಾಶಮಯವಾಗಿ ಬೆಳಕು ಬರ್ತದೋ ಬರಲ್ವೋ? ಅಲ್ಲಿರುವಂತ ವಸ್ತುಗಳೆಲ್ಲ ಸ್ಪಷ್ಟವಾಗಿ ಕಾಣ್ತಾವೋ ಕಾಣಲ್ವೋ? ಅವಾಗ ನೀವು ಅಡಿಗೆ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗ್ತದೋ ಆಗಲ್ವೋ? ಬಲ್ಬ್ ಹಾಕಿಲ್ವಾ? ಕಾಣಿಸ್ತಾ ಇಲ್ಲ. ಇವಾಗ ಭಾಷೆ ಅರ್ಥ ಆಯ್ತಾ ಏನು ಅಂತ? ಭಾಷೆ ಅರ್ಥ ಆಯ್ತಾ? ಆ ಮನಸ್ಸಿನ ಮೇಲೆ 63 ಜನ್ಮದ್ದು ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇಟ್ಕೊಂಡ್ಬಿಟ್ಟು ಕಪ್ಪು ಬಣ್ಣ ಉಟ್ಕೊಂಡ್ಬಿಟ್ಟು ಕೆಸರು ಮೆತ್ಕೊಂಡ್ಬಿಟ್ಟು ಯೋಗ 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 ಅಂದ್ರೆ ವಿಶ್ವಕ್ಕೆ ಹೋಗ್ತದೋ ಹೋಗಲ್ವೋ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬಲ್ಬ್ ಅನ್ನ ಕ್ಲೀನ್ ಮಾಡಿ. ಕ್ಲೀನ್ ಮಾಡ್ಬಿಟ್ಟು ಏನಾಗ್ತದೆ? ಬೆಳಕ ನೀವ್ ಎಲ್ಲೂ ಕಳಿಸೋದು ಬೇಡ, ತನ್ನಿಂತಾನೆ ಅದು ನೀವು ಮುಂದಿಂದೇನು ಅದು ಗೋಡೆಗೆ ಹೋಗಿದ್ಯಾ, ಪೇಂಟಿಗೆ ಹೋಗಿದ್ಯಾ, ನೆಲಕ್ಕೆ ಹೋಗಿದ್ಯಾ, ಯೋಗೇಶ್ ಹಣ್ಣಿಗೆ ಹೋಗಿದ್ಯಾ, ಅದು ನಿಮ್ಗೆ ಬೇಡ. ನಿಮ್ ಕೆಲಸ ಏನು? ಬಲ್ಬ್ ಕ್ಲೀನ್ ಮಾಡೋದು, ಬೆಳಕನ್ನು ಕಳಿಸೋದು ಅಷ್ಟೇ. ಮುಂದಿನ ಕೆಲಸ ಅದು ಆಗ್ತಾನೆ ಇರ್ತದೆ. ಅದಕ್ಕಾಗಿ ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸಿನ ಮೂಲಕ ಪ್ಯೂರ್ ಶಾಂತಿ ಏನಾಗ್ಬೇಕು?
ಮೂವ್ ಆಗ್ತಾ ಇರಬೇಕು. ಶಾಂತಿ, ಸುಖ, ಪಾರಮಾರ್ಥಿಕ ಸಪ್ತ ಗುಣಗಳು ಮೂವ್ ಆಗ್ತಾ ಇದ್ರೆ ಏನರ್ಥ? ಆ ಕಾಯಕದಲ್ಲಿ, ಆ ಸಾಧನೆಯಲ್ಲಿ, ಆ ಸೇವೆಯಲ್ಲಿ ನೀವು ವಿಜಯ ಪ್ರಾಪ್ತಿ ಮಾಡಿದ್ರಿ. ಅದು ಆಗ್ತಾ ಇಲ್ಲ, ನಿಮ್ಗೆ ಅನುಭವನೇ ಆಗ್ತಾ ಇಲ್ಲ, ಬರೀ ಕನ್ಸು ಕಾಣೋದು, ಅಂತರ್ಚಕ್ಷುವಿನಿಂದ ನೋಡೋದು, ಚಿತ್ರ ನೋಡೋದು ಅಂತಂದ್ರೆ ನೀವು ಬರೀ ನಾಟಕದಲ್ಲಿ ಇದ್ದೀರಿ ಹೊರತು ವಾಸ್ತವಿಕತೆ ಇಲ್ಲ ಅಂತ ನಿಮ್ಗೆ ನೀವೇನ್ ಮಾಡ್ಕೊಳ್ಬೇಕು? ಅರ್ಥ ಚೆಕ್ ಮಾಡ್ಕೊಳ್ಬೇಕು. ಈಗ ಹೇಳಿ, ನೀವು ಯಾರ ಮೇಲೆ ಜಯ ಪ್ರಾಪ್ತಿ ಮಾಡಬೇಕು? ಮನಸ್ಸಿನ ಇಲ್ಲಪ್ಪ, ಪತಿ ಮೇಲೆ. ಪತಿ ಮೇಲೆ, ಮಕ್ಕಳ ಮೇಲೋ? ಯಾರ ಮೇಲೂ ಅಲ್ಲ, ಶರೀರದ ಮೇಲೋ, ಕಾಯಿಲೆ ಮೇಲೋ? ಮನಸ್ಸಿನ ಮೇಲೆ. ಭೂಕಂಪನೋ, ಯುದ್ಧನೋ? ಇಲ್ಲ ಮನಸ್ಸಿನ ಮೇಲೆ. ಇರಾನೋ, ಯುಕ್ರೇನೋ? ಯಾವ್ದು? ನಮ್ಮ ಮನಸ್ಸಿನ ಮೇಲೆ. ಒಂದು ಕೆನೆಗೆ ರಪ್ ಅಂತ ಹೊಡ್ಕೊಳ್ಳಿ ನೋಡೋಣ ಒಂದ್ಸಲ. ಸರಿ ಆಗ್ತದೆ. ನಮ್ಮ ಮನಸ್ಸಿನ ಮೇಲೆ ನಮ್ಗೆ ವಿಜಯ ಪ್ರಾಪ್ತಿ ಮಾಡ್ಲಿಕ್ಕೆ ದೊಡ್ಡದು ಹೇಳ್ಕೊಳ್ಳೋದು ನೋಡಿದ್ರೆ ಏನೊಂದು ವಿಶ್ವ ಕಲ್ಯಾಣ ಮಾಡ್ಬಿಡ್ತಿರುತ್ತೆ. ಹೆಂಗೆ ಬಾಬಾ ರಿಪೋರ್ಟ್ ಅನ್ನ ಕೊಡ್ತಾರೆ ನೋಡಿ, ಹೆಂಗೆ ಫಸ್ಟಿಗೆ ಹಾರಿಸ್ತಾರಲ್ಲ, ಹವಾ ಹಾಕ್ತಾರಲ್ಲ, ಹಂಗೇನೆ ಏನ್ ಮಾಡ್ಬಿಡ್ತಾರೆ, ರಿಪೋರ್ಟ್ ಕೊಟ್ಟಾಗ ಹೆಂಗ್ ಇರ್ತದೆ ಅಂತ ಆ ರಿಪೋರ್ಟ್ ಗೊತ್ತೇ ಆಗೋದಿಲ್ಲ. ಹೌದು. ಅದಕ್ಕೆ ಬಾಬಾ ಹೇಳಿದ್ರು, ಜಗತ್ತನ್ನು ಜಯಿಸೋದು ಬೇಡ, ನೀನು ಮೊದ್ಲೇನ್ ಮಾಡು, ನಿನ್ನ ಮನಸ್ಸು ಒಂದು ದಿನದಲ್ಲಿ ಪರಮಾತ್ಮನ ಸಪ್ತ ಗುಣಗಳನ್ನ ಮಾತ್ರ ಎಷ್ಟು ಸ್ವೀಕಾರ ಮಾಡ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ನೀನು ಮನಸ್ಸು ಅಷ್ಟೇ, ಅಲ್ಲಿ ಮೂರನೇವನಿಗಲ್ಲಿ ಅವಕಾಶ ಇಲ್ಲ. ಇಲ್ಲ ನೀನು ಪರಮಾತ್ಮನ ಮನಸ್ಸಲ್ಲಿ ಕೇವಲ ಆ ಸಪ್ತ ಗುಣಗಳನ್ನ ಮಾತ್ರ ಅನುಭವ ನಿನಗೆ ಎಷ್ಟ ಆಗ್ತಾ ಇದೆ ಅದನ್ನ ನೀನೇನ್ ಮಾಡು, ಅನುಭವ ಮಾಡು. ಚೆಕ್ ಬಲ್ಬಿಗೆ ಬಿಸಿ ಆಗ್ತಾ ಇಲ್ಲ, ಬಲ್ಬಿಗೆ ಬೆಳಕ ಬಂದಿಲ್ಲ ಅಂತ ಎಲ್ರಿ ಹೊರಗಡೆ ಹೋಗ್ತದದು? ಹೋಗೋದಿಲ್ಲ. ಮಧ್ಯದಲ್ಲಿ ಏನಾಗಿದೆ, ಡಿಸ್ಕನೆಕ್ಟ್ ಆಗಿದೆ. ಯಾರು ಬರ್ತಾ ಇರ್ತಾರೆ? ಶರೀರಗಳು, ಯೋಚನೆಗಳು, ಚಿಂತನೆಗಳು, ದೊಡ್ಡ ದೊಡ್ಡದ ಅಭಿಮಾನ, ಅಹಂಕಾರ ಎಲ್ಲ ಬಂದಿರ್ತದ. ಅದು ಏನು ಕೆಲಸ ಆಗ್ಬೇಕು? ಅದು ಆಗಿರೋದಿಲ್ಲ ಅಲ್ವಾ? ಅದಕ್ಕೀಗ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕಾಗಿ ನಿಮ್ಮ ಮನಸ್ಸು ಅಷ್ಟು ಸ್ವಚ್ಛ ಪವಿತ್ರ ಆಗ್ಬಿಟ್ಟು ಸಪ್ತ ಗುಣಗಳ ಅನುಭವ ಆಗ್ಬಿಟ್ಟು ಮನಸ್ಸಿನ ಹೊಟ್ಟೆ ತುಂಬಿದೆ ಅಂತಂದ್ರೆ ತಿಳ್ಕೊಳ್ಳಿ ಮಕ್ಕಳೇ, ವಿಶ್ವದ ಹೊಟ್ಟೆನೂ ಕೂಡ ತುಂಬುತ್ತೆ. ಅದಕ್ಕಾಗಿ ರಾಜಯೋಗದ ಫಲ, ಪ್ರಾಪ್ತಿ, ಪ್ರಾರಬ್ಧ ಮೊದಲು ಅನುಭವ ಯಾರಿಗಾಗ್ಬೇಕು? ಆತ್ಮನಿಗಾಗ್ಬೇಕು. ಅಂತಂದ್ರೆ ಒಂದು ದಿನದಲ್ಲಿ ಎಷ್ಟು ಸಮಯ ಆ ಮನಸ್ಸಿನ ಸ್ವಚ್ಛತೆಗೆ, ಶುದ್ಧತೆಗೆ, ಆಹಾರ ಕೊಡೋದಕ್ಕೆ ಸಮಯವನ್ನ ಕೊಡ್ತಾ ಇದ್ದೀರಿ. ಆ ಸಮಯದಲ್ಲಿ ಮನಸ್ಸನ್ನ ಬೇರೆ ಯಾವುದೇ ಕಾಯಕಕ್ಕೆ ನಾವು ಉಪಯೋಗ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗಲ್ಲ. ಬಟ್ಟೆ ತೆಗೆದು ವಾಶ್ ಮಾಡ್ತಿದ್ದೀರಿ, ಅವಾಗ ಬೇರೆ ಯಾವುದೇ ಕೆಲಸಕ್ಕೆ ಬಟ್ಟೆ ಉಪಯೋಗ ಮಾಡ್ಲಿಕ್ಕೆ ಆಗುತ್ತೋ ಆಗಲ್ವೋ? ಆಗಲ್ಲ. ಶರೀರದ ಬಾಯಲ್ಲಿ ಊಟ ಕೊಡ್ತಾ ಇದ್ದೀರಾ ಅಲ್ವಾ, ಅವಾಗ ಮಾತಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗಲ್ಲ. ನಮ್ ಕಡೆಗೆ ಪಂಚಕಜ್ಜಾಯ ಅಂತ ಒಂದು ಮಾಡ್ತಾರೆ. ಏನ್ ಮಾಡ್ತಾರೆ? ಪಂಚಕಜ್ಜಾಯ ನಿಮ್ಗೆ ಗೊತ್ತಾ? ಗೊತ್ತು, ಏನು? ತಿಂದಿದ್ದೀನಿ. ಏನದು? ಏನದು? ಸ್ವೀಟ್ ಏನೇನ್ ಹಾಕ್ತಾರೆ ಅದಕ್ಕೆ? ಅದು ಗೊತ್ತಿಲ್ಲ. ಇದು ಒಳ್ಳೆ ಕತೆ. ಯಾಕೆ ಪಂಚಕಜ್ಜಾಯ ಅಂತ ಹೇಳ್ತಾರೆ ಅದಕ್ಕೆ? ಅದಕ್ಕೆ 5 ವೆರೈಟಿ ಐಟಮ್ ಅಲ್ಲ. ಪಂಚ ಅಂದ್ರೆ 5, ಸರಿನಾ? ಬೆಲ್ಲ, ಕಾಯಿ, ತೆಂಗಿನಕಾಯಿ, ಬೆಲ್ಲ, ಕಡಲೆಬೇಳೆ. ಕಡ್ಲೆಬೇಳೆ ಆಗೋದಕ್ಕೆ ಪಂಚಕಜ್ಜಾಯ ಅಂತ ಹೇಳುದಿಲ್ಲ. ಕಡ್ಲೆ ಹಿಟ್ಟು, ಕಡ್ಲೆ ಹಿಟ್ಟು, ಸಕ್ಕರೆ ಅಥವಾ ಬೆಲ್ಲ, ಸರಿನಾ? ಯಾಲಕ್ಕಿ, ಕೊಬ್ಬರಿ, ಎಳ್ಳು, ಕಡ್ಲೆ ಹಿಟ್ಟು ಮತ್ತು ಸಕ್ಕರೆ ಬೆಲ್ಲ ಕಾಮನ್. ಅದಾದ್ಮೇಲೆ 3 ಐಟಮ್ ನೀವೇನ್ ಮಾಡ್ಬೋದು? ಯಾವ್ದನ್ನೇ ಹಾಕೊಳ್ಬಹುದು ಟೇಸ್ಟಿಗೆ ಸರಿಯಾಗಿ. ಓಕೆ, ಅದು ಬಾಯಲ್ಲಿ ಹಾಕೊಳ್ಳೋದು. ಏನ್ ಹೇಳೋದು? ಬಾಯಲ್ಲಿ ಹಾಕೊಳ್ಳೋದು. ಈ ಗಣೇಶನ ಹಬ್ಬದ ದಿನ ಸಾರ್ವಜನಿಕ ಗಣೇಶ ಇರ್ತಾರಲ್ಲ, ಅವಾಗ ಏನ್ ಮಾಡಿದ್ರೆ ಎಲ್ಲಾ ಕಡೆ ನಮ್ಮ ಊರಿನಲ್ಲಿ ಅದೇ ಪ್ರಸಾದ, ಅದನ್ನ ಬಾಯಲ್ಲಿ ಹಾಕೊಂಡ್ಮೇಲೆ ನಿಮ್ಮ ಹೆಸರೇನು ಅಂತ ಕೇಳೋದು. ಅವಾಗ ಏನಾಗ್ತದೆ? ಏನಾಗ್ತದೆ ಹೇಳಿದ್ರೆ ಮೂಗಲ್ಲಿ, ಗಂಟ್ಲಲ್ಲಿ, ಒಳಗಡೆ ಒಂದು ಶ್ವಾಸಕೋಶ ನಾಳ ಇರ್ತದಲ್ಲ, ಅಲ್ಲಿ, ತುಟಿಯಲ್ಲಿ, ಮೀಸೆ ಮೇಲೆ ಎಲ್ಲ ಕಡೆಗೆ ಏನ್ ಮಾಡ್ತದ ಅದು? ಅವಾಗ ಪಂಚಕಜ್ಜಾಯ ತಿನ್ಬೇಕಾದೇನ್ ಮಾಡ್ಬೇಕು? ಬಾಯಿ ಮುಚ್ಕೊಂಡು ತಿನ್ಬೇಕೇ ಹೊರತು ಬಾಯಂದು ಕೂಡ ಓಪನ್ ಮಾಡುವಂಗಿಲ್ಲ. ಅವಾಗ ಅದೇ ಕೆಲಸ, ತಿಂದಾದ್ಮೇಲೆ ಮುಂದಿನ ಕೆಲಸ ಮಾಡ್ಬೇಕು, ಹೌದ್ ತಾನೆ? ಹಾಗೆ ಇಲ್ಲಿ ಹೇಳ್ತಾರೆ ಮನ್ನಾಭವ ಅಂತಂದ್ರೆ ಬಾಯಿ ಮುಚ್ಕೊಂಡು. ಯಾವ ಬಾಯಿ?
ಮನಸ್ಸಿನ ಮನಸ್ಸಿನ ಬಾಯಿ ಮುಚ್ಕೊಂಡ್ಬಿಟ್ಟು ಮನಸ್ಸಿನ ಬಾ ಬಂದ್ರೆ ನೀನು ಮಾತ್ರ ಅನುಭವ ಮಾಡು ಮೊದ್ಲು, ಆಮೇಲೆ ವಿಷಯದ ಬಗ್ಗೆ ಆಮೇಲೆ ನೋಡೋಣ. ಅದು ನೀನು ಮೊದ್ಲು ತಿನ್ನು, ನೀನು ಮಾಡಿರೋ ಅಡುಗೆ ನೀನು ಮೊದ್ಲು ತಿನ್ನು, ನಿನಗೆ ಇಷ್ಟ ಆಗಿದೆ ಅಂತ ನೋಡು ಮೊದ್ಲು. ಅದನ್ನು ಬಿಟ್ಬಿಟ್ಟು ನಿನಗೇ ಸರಿ ಮಾಡ್ಲಿಕ್ಕೆ ಬರೋದಿಲ್ಲ, ಅಡ್ಗೆನೇ ರೆಡಿ ಆಗ್ಲಿ, ಊರ್ನವ್ರಿಗೆ ಕೊಡ್ಲಿಕ್ಕೆ ಕೊಟ್ಟಿದ್ದೀರಿ ನೀವು ಅಲ್ವಾ? ಅದಂಗೆ ತಲುಪತ್ತೆ, ಅದಂಗೆ ಕರ್ಮದ ಫಲ ಬರ್ತದೆ. ಯಾವ್ದ ಕೈ ಎತ್ತಿದಲ್ಲ, ಇವಾಗ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ, ಅಷ್ಟು ಯೋಗ್ಯ ನಾನು ಆಗಿದ್ದೇನಾ, ಅಷ್ಟು ಶಕ್ತಿ ಪ್ರವಾಹ ಆಗ್ತಾ ಇದೆಯಾ, ಮನಸ್ಸು ನನ್ನ ಕಂಟ್ರೋಲ್ ಅಲ್ಲಿ ಇದೆಯಾ? ನಿಮ್ಮ ಲೆಕ್ಕ ಏನು ಗೊತ್ತಾ, ವಿಶ್ವನೇ ನನ್ನ ಕಂಟ್ರೋಲ್ ಅಲ್ಲಿ ಇರ್ಬೇಕು, ಅದಂಗಿದ್ದು ಬಿಡ್ತದೆ. ಅದೇ ಕೈ ಎತ್ತಲ್ಲ, ಮನ್ಸಿಂದ ಕೈ ಎತ್ತಿ. ಇವಾಗ ಕೈ ಎತ್ತುದಿಲ್ಲ, ಬದ್ಲು ಲಕ್ಷ್ಮಿ ಆಗ್ಲಿಕ್ಕೂ ಕೈ ಎತ್ತಿದ್ದೆ, ನಾರಾಯಣ ಆಗ್ಲಿಕ್ಕೂ ಕೈ ಎತ್ತಿದ್ದೆ, ಸರ್ವಶಕ್ತಿ ಬಂತು ಕೈ, ಇವಾಗ ಕೈ ಎತ್ತಿ ನೋಡೋಣ ಇದ್ರೆ ಕೈ. ಇವಾಗ ಇಲ್ಲ ಅಣ್ಣವ್ರೆ, ಇಲ್ಲೇನೋ ಕೈ ಎತ್ತುದಿಲ್ಲ, ಸೆಂಟ್ರಿಗೆ ಹೋದಾಗ ಅಕ್ಕೋರ್ ಬೈತಾರ ಅಂತ ಅವಾಗ ಕೈ ಎತ್ಬಿಡ್ತೀವಿ, ಅವಾಗ ನೀವಿರೋದಿಲ್ವಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ವಾಸ್ತವಿಕತೆ ಏನು ಅಂತಂದ್ರೆ, ನೀನು ಪ್ರತಿದಿನ ಮಾಡುವಂತ ಆಧ್ಯಾತ್ಮಿಕ ಸಂಪಾದನೆ ನಿನ್ನ ಮನಸ್ಸಿಗೆ ಇನ್ನೂ ಸಾಕಾಗ್ತಾ ಇಲ್ಲ. ಅದಕ್ಕಾಗಿ ಮನಸ್ಸು ನಿನ್ನ ಮಾತನ್ನ ಹೇಳ್ತಾ ಇದೆ. ನೀನು ಮಾಡೋ ಸಂಪಾದನೆ ನಿನ್ನ ಹೊಟ್ಟೆನೆ ತುಂಬಲ್ಲ ಅಂತಂದ್ರೆ ಮಗು ನೀರಿಗೆ ಎಲ್ಲಿಂದ ಕೊಡ್ತೀಯ, ಅದರ ಬದಲು ಇನ್ನೂ ಸಾಲ ಹೆಚ್ಚಿಗೆ ಆಗ್ತಾ ಇದೆ. ಅದಕ್ಕಾಗಿ ವಿಧಿಯನ್ನ ಚೇಂಜ್ ಮಾಡಬೇಕು, ಯಥಾರ್ಥ ರೂಪದಲ್ಲಿ ರಾಜಯೋಗ ಮಾಡಬೇಕು. ಆ ಸಮಯದಲ್ಲಿ ಮನಸ್ಸು ಕೇವಲ ಪರಮಾತ್ಮನಲ್ಲಿ ಮಾತ್ರ ಇಡಬೇಕು, ಹೊರತು ಸಂಭಾಷಣೆ ಆಗ್ಲಿ, ನೋಡೋದಾಗ್ಲಿ, ಬೊಬ್ಬೆ ಹೊಡೋದಾಗ್ಲಿ, ಅಳೋದಾಗ್ಲಿ, ಕೂಗೋದಾಗ್ಲಿ, ಭಜನೆ, ನಿದ್ರೆ ಯಾವುದು ಕೂಡ ಇರಕೂಡದು. ಇದನ್ನ ನೀವು ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಓಕೆ, ಓಂ ಶಾಂತಿ. ಓಂ ಶಾಂತಿ.